ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಮಾರ್ಚ್ ತಿಂಗಳ 2ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷದ ತದಿಗೆಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 12:41 ಇರಲಿದೆ. ನಂತರ ಚತುರ್ಥಿ ಆರಂಭ ಆಗತ್ತೆ. ಈ ದಿನದ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 12:09 ಇರಲಿದೆ. ನಂತರ ರೇವತಿ ನಕ್ಷತ್ರ ಆರಂಭ ಆಗತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 10:37 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಭ ಯೋಗ. ಇದು ಈ ದಿನ ಮಧ್ಯಾಹ್ನ 12:38 ಇರಲಿದೆ. ನಂತರ ಶುಕ್ಲ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಮೀನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:03 ಸಂಜೆ 6:33 ಗುಳಿಕ ಕಾಲ ಈ ದಿನ ಅಪರಾಹ್ನ 3:34 ಸಂಜೆ 5:03 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:35 ಮಧ್ಯಾಹ್ನ 2:05 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 4:48 ಸಂಜೆ 5:35 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:10 ಮಧ್ಯಾಹ್ನ 12:56 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಗಿನ ಜಾವ 4:28 ಪ್ರಾತಃ ಕಾಲ 5:55 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:35 ಸೂರ್ಯಾಸ್ತ ಸಂಜೆ 6:27. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ಅದರಲ್ಲೂ ವಿಶೇಷವಾಗಿ ರಾಜಕಾರಣಿಗಳಿಗೆ ಈ ದಿನ ಬಹಳ ಚೆನ್ನಾಗಿದೆ. ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡ್ಬೋದು, ಯಾವುದೇ ಪ್ರಯಾಣವನ್ನು ಕೂಡ ಪ್ರಾರಂಭ ಮಾಡ್ಬೋದು. ಈ ದಿನದಲ್ಲಿ ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗೆ ನೀವೇನಾದರೂ ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಅವರಿಂದ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು ಅಂದರೂ ಕೂಡ ಈ ಸಮಯ ಅತ್ಯುತ್ತಮವಾಗಿದೆ. ಹಾಗೆ ಹಿರಿಯರನ್ನು ಭೇಟಿ ಮಾಡುವಂಥದ್ದು, ಗಣ್ಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು. ಎಲ್ಲದಕ್ಕೂ ಕೂಡ ಈ ದಿನ ಬಹಳ ಸೂಕ್ತವಾಗಿ ಇರುವಂಥದ್ದು.
ಇನ್ನು ಈ ರವಿ ಸರ್ಕಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ದಿನ ತುಂಬ ವಿಶೇಷವಾಗಿರುವಂಥದ್ದು. ಹಾಗೆ ಈ ದಿನ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ನಿಮಗೆ ಒಂದು ಕೀರ್ತಿ, ಒಳ್ಳೆಯ ಸ್ಥಾನಮಾನ ಸಿಕ್ಕತ್ತೆ. ಹಾಗೆ ನಿಮ್ಮ ಒಂದು ನಡತೆಯಿಂದ ಕೂಡ ಕೆಲವರನ್ನು ಆಕರ್ಷಣೆ ಮಾಡುವಂಥದ್ದು ಕೂಡ ಇದೆ. ಇವೆಲ್ಲದಕ್ಕೂ ಕೂಡ ರವಿ ಕಾರಕ. ಹಾಗಾಗಿ ಈ ರವಿಯ ಅನುಗ್ರಹ ಈ ದಿನ ಚೆನ್ನಾಗಿದೆ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳನ್ನು ಗುರುಹೋರಾದಲ್ಲಿ ಏನಾದರೂ ಆರಂಭ ಮಾಡಿದ್ರೆ ಅತ್ಯುತ್ತಮ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೆ ತುಂಬ ಅನುಕೂಲಕರವಾಗಿರುವಂಥದ್ದು. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 33 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 33 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 27 ನಿಮಿಷದಿಂದ ರಾತ್ರಿ 7 ಗಂಟೆ 27 ನಿಮಿಷದವರೆಗೆ, ಇನ್ನು ರಾತ್ರಿ 1 ಗಂಟೆ 33 ನಿಮಿಷದಿಂದ ರಾತ್ರಿ 2 ಗಂಟೆ 34 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಈ ದಿನ ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿಹೋರ ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು, ಸ್ವಲ್ಪ ಅನಾನುಕೂಲ. ಅದರಲ್ಲೂ ರಾಜಕಾರಣಿಗಳು ಯಾವುದೇ ಕೆಲಸಗಳನ್ನು ಈ ದಿನ ಇರುವಂಥ ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ನಿಮ್ಮ ಪ್ರಯಾಣ ಕೂಡ ಈ ಶನಿಹೋರದಲ್ಲಿ ಬೇಡ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳು ಯಾವುದೇ ವ್ಯಾಪಾರಿ ಸಂಬಂಧವಾದಂತಹ ಚಟುವಟಿಕೆಗಳನ್ನು ಆದಷ್ಟು ಶನಿಹೋರದಲ್ಲಿ ಅವಾಯ್ಡ್ ಮಾಡಿ. ಹೊಸ ಬಂಡವಾಳ ಹಾಕುವಂಥದ್ದಾಗಲಿ, ವ್ಯಾಪಾರದ ವಿಸ್ತರಣೆಯಾಗಲಿ, ವ್ಯಾಪಾರಿ ಸಂಬಂಧವಾಗಿ ಪ್ರಯಾಣ ಮಾಡುವಂಥ ವಿಚಾರ ಆಗಲಿ ಆದಷ್ಟು ಈ ಶನಿಹೋರದಲ್ಲಿ ಬೇಡ. ಇನ್ನು ಈ ದಿನದಲ್ಲಿ ಗಣ್ಯರನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ಉದ್ದೇಶ ಏನಾದರೂ ಇದ್ದರೆ ಅದನ್ನು ಕೂಡ ಆದಷ್ಟು ಶನಿಹೋರದಲ್ಲಿ ಮಾಡಬೇಡಿ. ಏಕೆಂದರೆ ಅಷ್ಟೊಂದು ಫೇವರಬಲ್ ಆಗಿ ಇಲ್ಲ. ಹಾಗಾಗಿ ಈ ದಿನ ಶನಿಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 34 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 33 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 27 ನಿಮಿಷದಿಂದ ಸಂಜೆ 6 ಗಂಟೆ 27 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 32 ನಿಮಿಷದಿಂದ ರಾತ್ರಿ 1 ಗಂಟೆ 33 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ನೋಡಿ. ಅದಕ್ಕಾಗಿಯೇ ನೀವು ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಇದೇ ಪಂಚಾಂಗ. ಪಂಚಾಂಗವನ್ನು ಪ್ರತಿನಿತ್ಯ ನೀವು ಶ್ರವಣ ಮಾಡೋದು ಅದು ಮಹಾಪುಣ್ಯದ ಕೆಲಸ. ಹಾಗಾಗಿನೇ ಪ್ರತಿನಿತ್ಯ ನೀವು ಒಳ್ಳೆಯ ಮುಹೂರ್ತದ ಬಗ್ಗೆ, ಒಳ್ಳೆಯ ಹೊರದ ಬಗ್ಗೆ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಇದು ನಿಮಗೆ ಸಹಾಯಕವಾಗುತ್ತೆ. ಹಾಗಾಗಿ ನಮ್ಮ ಹಿರಿಯರು ಅನುಸರಣೆ ಮಾಡ್ತಾ ಇದ್ದಂಥದ್ದು ಪ್ರತಿನಿತ್ಯ ಯಾವ ಮುಹೂರ್ತ ಸೂಕ್ತವಾಗಿದೆ, ಯಾವ ಮುಹೂರ್ತದಲ್ಲಿ ಯಾವ ಕೆಲಸವನ್ನು ಮಾಡಬಾರ್ದು, ಇದರ ಬಗ್ಗೆ ತುಂಬ ಅರಿವಿತ್ತು ಅವರಿಗೆ. ಹಾಗಾಗಿನೇ ಅವರು ಬಹುಪಾಲು ಕೆಲಸಗಳಲ್ಲಿ ಜಯವನ್ನು ಕಾಣ್ತಾ ಇದ್ರು, ಅಥವಾ ಒಂದು ತೃಪ್ತಿಯಾದರೂ ಇರ್ತಾ ಇತ್ತು. ಆದರೆ ಇತ್ತೀಚೆಗೆ ಎಷ್ಟೇ ಕೆಲಸ ಮಾಡಿ, ಎಷ್ಟೇ ಫಲಿತಾಂಶ ಬರಲಿ, ಏನೋ ಒಂದು ರೀತಿಯಲ್ಲಿ ಅತೃಪ್ತಿ, ಇನ್ನೂ ಸ್ವಲ್ಪ ಚೆನ್ನಾಗಿರೋದು ಬಂದಿದ್ದರೆ ಚೆನ್ನಾಗಿತ್ತು ಅನ್ನುವಂಥ ಒಂದು ಕೊರತೆ ನಮ್ಮನ್ನು ಕಾಡ್ತಾ ಇರುತ್ತೆ. ಎಷ್ಟೇ ಇದ್ದರೂ ಕೂಡ ನಮಗೆ ಸಮಾಧಾನ, ಸಂತೃಪ್ತಿ ಅನ್ನುವಂಥದ್ದು ಇಲ್ಲ. ಆದರೆ ಈ ಪಂಚಾಂಗವನ್ನು, ಪ್ರತಿನಿತ್ಯದ ಈ ಶುಭ ಮುಹೂರ್ತವನ್ನು ನೀವು ಅನುಸರಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅತ್ಯಂತ ಯಶಸ್ಸನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಭಾನುವಾರ ಒಂದು ಅಭ್ಯಾಸವನ್ನು ರೂಢಿಸ್ಕೊಳ್ಬೇಕು. ಏನಂತ ಹೇಳಿದ್ರೆ, ನಾವು ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಪೊರಕೆ ಏನಾದರೂ ನಮ್ಮ ಕಣ್ಣಿಗೆ ಬಿದ್ದುಬಿಟ್ರೆ ಅಲ್ಲಿ ತೊಂದರೆಗಳು ಎದುರಾಗುತ್ತೆ. ನಾವು ಹೋಗುವಂಥ ಕೆಲಸ ಈಡೇರಲ್ಲ. ಅದಕ್ಕಾಗಿಯೇ ಪೊರಕೆಯನ್ನು ನಾವು ಬಾಗಿಲಿನ ಎದುರಲ್ಲಾಗಲಿ ಅಥವಾ ನಾವು ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ಅದು ನಮ್ಮ ಕಣ್ಣಿಗೆ ಬೀಳುವಂತಾಗಲಿ ಇರಬಾರ್ದು. ಏಕೆಂದರೆ ಈ ಕಸ ಗುಡಿಸುವಂಥ ಪೊರಕೆಯಲ್ಲಿ ಹೆಚ್ಚು ನಕಾರಾತ್ಮಕ ಶಕ್ತಿ ಸಂಗ್ರಹವಾಗಿರುತ್ತೆ. ಹಾಗಾಗಿ ಇದನ್ನು ನೋಡಿದ್ರೆ ನಮ್ಮ ಕೆಲಸ ಕಾರ್ಯಗಳು ಕೂಡ ನೆಗೆಟಿವ್ ರಿಸಲ್ಟನ್ನು ಕೊಡುತ್ತೆ. ಹಾಗೆ ಪೊರಕೆಯನ್ನು ತುಂಬ ಸಮಯದವರೆಗೆ ಬಳಸಬಾರ್ದು. ಅಂದರೆ ಪೊರಕೆ ಹಾಳಾಗಿರುತ್ತೆ, ಮೊಂಡಾಗಿರುತ್ತೆ, ಅಂಥದ್ದನ್ನು ಬಳಸಬಾರ್ದು. ಸಾಧ್ಯ ಆದಷ್ಟು ಅದನ್ನು ಬದಲಾಯಿಸುವಂಥದ್ದು ಉತ್ತಮ. ಹಾಗೆ ಯಾವುದೇ 2 ಪೊರಕೆಗಳನ್ನು ಒಟ್ಟಿಗೆ ಇಡಬಾರ್ದು. ಅದರಿಂದ ಕೂಡ ಮನೆಯಲ್ಲಿ ಮನಸ್ತಾಪಗಳು, ಕಲಹಗಳು ಆಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಮನೆಯ ಒಳಗಡೆ ಗುಡಿಸ್ಲಿಕ್ಕೆ ಮತ್ತು ಮನೆಯ ಹೊರಗಡೆ ಗುಡಿಸ್ಲಿಕ್ಕೆ ಬೇರೆ ಬೇರೆ ಪೊರಕೆಗಳನ್ನು ಇಟ್ಕೊಂಡಿರ್ತೀರಿ. ಹಾಗೆ ಮಲಗುವ ಕೋಣೆಯಲ್ಲಿ ಪೊರಕೆ ಇಟ್ಟರೆ ಪತಿ ಪತ್ನಿಯರ ಮಧ್ಯೆ ಜಗಳ ಹೆಚ್ಚಾಗುತ್ತೆ. ಅದರಲ್ಲೂ ಮಂಚದ ಕೆಳಗಂತೂ ಪೊರಕೆಯನ್ನು ಇಡಲೇಬೇಡಿ. ಇನ್ನು ಅಡುಗೆ ಮನೆಯಲ್ಲಿ ಪೊರಕೆ ಇಟ್ಟರೆ ದವಸ ಧಾನ್ಯಗಳ ಕೊರತೆ ಉಂಟಾಗುತ್ತೆ.
ಹಾಗಾಗಿ ಈ ಪೊರಕೆಯನ್ನು ಇಡುವಂಥ ಜಾಗ ಬಹಳ ವ್ಯವಸ್ಥಿತವಾಗಿರಬೇಕು, ಸೂಕ್ತವಾಗಿರಬೇಕು. ಇದನ್ನು ಕೂಡ ನೀವು ಗಮನಿಸಬೇಕು. ಇದು ನಿಮ್ಮ ಒಂದು ಪ್ರಯತ್ನಕ್ಕೆ, ನಿಮ್ಮ ಕಾರ್ಯಕ್ಕೆ ಯಶಸ್ಸನ್ನು ತಂದುಕೊಡುವಂಥದ್ದು ಈ ಪೊರಕೆಯಲ್ಲೂ ಕೂಡ ಇದೆ. ಇದನ್ನ ಅನುಸರಣೆ ಮಾಡಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಸಾಕಷ್ಟು ವೀಕ್ಷಕರು ಕೇಳ್ತಾ ಇರುವಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ನಾವು ಕಟ್ಟಿರುವಂತಹ ಮನೆಯ ಯಾವ ದಿಕ್ಕಿನಲ್ಲಿ ಮುಖ್ಯ ಬಾಗಿಲಿರಬೇಕು, ಮನೆಯ ಒಳಭಾಗದಲ್ಲಿ ಯಾವ ಯಾವ ಕೊಠಡಿಗಳು ಯಾವ ದಿಕ್ಕಿಗೆ ಬರಬೇಕು ಅನ್ನುವಂಥ ವಿಚಾರಗಳನ್ನು. ಹಾಗೆ ಕೆಲವರು ಈ ದಿಕ್ಕಿಗೆ ನಮ್ಮ ನಿವೇಶನ ಬೆಳೆದು ಬಿಟ್ಟಿದೆ, ಈ ದಿಕ್ಕಿಗೆ ಕಡಿಮೆ ಆಗಿದೆ, ಇದು ಯಾವ ರೀತಿಯ ಫಲವನ್ನು ಕೊಡುತ್ತೆ ಅನ್ನುವಂಥ ಒಂದು ಜಿಜ್ಞಾಸೆಯನ್ನು ಆಗಾಗ್ಗೆ ಕೇಳ್ತಾ ಇರ್ತಾರೆ. ಹಾಗೆ ಇನ್ನೇನು ಮನೆ ಕಟ್ಟುವಂಥ ರಾಜಯೋಗ ಕೆಲವರಿಗೆ ಬರ್ತಾ ಇದೆ. ಇನ್ನು ಮನೆ ಕಟ್ಟುವಂತಹ ಸಮಯದಲ್ಲಿ ನೀವು ಖರೀದಿ ಮಾಡಿರುವಂಥ ಅಥವಾ ಈಗಾಗಲೇ ನೀವು ಹೊಂದಿಕೊಂಡಿರುವಂಥ ಒಂದು ನಿವೇಶನ ಏನಿದೆ, ಸೈಟ್ ಏನಿದೆ, ಅದು ಯಾವ ರೀತಿಯಲ್ಲಿ ಇದ್ದರೆ ನಿಮಗೆ ಶುಭ ಅಶುಭ ಅನ್ನುವಂಥ ವಿಚಾರಗಳನ್ನು ಈ ದಿನ ತಿಳ್ಕೊಳ್ಳೋಣ. ತಮಗೆ ಗೊತ್ತಿದೆ, ನಾವು ಯಾವುದೇ ಮನೆಯನ್ನಾಗಲಿ, ಕಚೇರಿಯನ್ನಾಗಲಿ, ಅಂಗಡಿ ಮುಗ್ಗಟ್ಟುಗಳನ್ನಾಗಲಿ ಕಟ್ಟುವಂಥ ನಿವೇಶನ ಚೌಕಾಕಾರವಾಗಿ ಇರಬೇಕು ಅಥವಾ ಆಯುತಾಕಾರದಲ್ಲಿ ಇರಬೇಕು. ವೃತ್ತಾಕಾರವಾಗಿ ಇರುವಂಥದ್ದಾಗಲಿ, ತ್ರಿಭುಜದ ರೀತಿಯಲ್ಲಿ ಇರುವಂಥದ್ದಾಗಲಿ, ಅಥವಾ ಒಂದು ಕಡೆ ದೊಡ್ಡದಾಗಿ ಮತ್ತೊಂದು ಕಡೆ ಚಿಕ್ಕದಾಗಿ ಇರುವಂಥ ನಿವೇಶನಗಳಲ್ಲಿ ಮನೆಯನ್ನು ಕಟ್ಟಬಾರ್ದು. ಅಂಥ ನಿವೇಶನಗಳಿದ್ದರೂ ಕೂಡ ಅದನ್ನು ಆಯಕಟ್ಟಿನಲ್ಲಿ ಈ ಚೌಕಾಕಾರ ಅಥವಾ ಆಯುತಾಕಾರದ ಒಳ ನಿವೇಶನವನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು. ಅದನ್ನು ಗುರುತು ಮಾಡಬೇಕು. ಅಲ್ಲಿ ನಾವು ಪಾಯ ಹಾಕಲಿಕ್ಕೆ ಅಥವಾ ಮನೆಯನ್ನು ಕಟ್ಟಲಿಕ್ಕೆ ಆರಂಭ ಮಾಡಬೇಕು. ಹಾಗಾಗಿ ಈ ಚೌಕಾಕಾರ ಅಥವಾ ಆಯುತಾಕಾರ ಇರುವಂಥ ಈ ನಿವೇಶನದಲ್ಲಿ ಯಾವುದು ಶುಭ ಅನ್ನುವಂಥದ್ದು ತಮಗೆ ಗೊತ್ತಿದೆ. ಆದರೆ ಆ ನಿವೇಶನದ ಯಾವುದೇ ಕೋನಗಳು ಹೆಚ್ಚಾದರೆ ಅಥವಾ ಕಡಿಮೆ ಆದರೆ ಆ ಮನೆಯಲ್ಲಿ ವಾಸಿಸುವಂಥವರ ಮೇಲೂ ಕೂಡ ದುಷ್ಪರಿಣಾಮಗಳು ಉಂಟಾಗುತ್ತೆ. ಹಾಗೆ ಆ ಫಲಿತಾಂಶಗಳು ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ನಮ್ಮ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳು ಕೂಡ ಎಫೆಕ್ಟನ್ನು ತರುತ್ತೆ. ಯಾವ ಮೂಲೆ ಬೆಳೆದ್ರೆ ಯಾವ ರೀತಿಯ ಫಲಾಫಲಗಳಿದೆ ಅನ್ನುವಂಥದ್ದನ್ನು ನೋಡೋಣ. ಇಲ್ಲಿ ಆಗ್ನೇಯ ಮೂಲೆ ಏನಾದರೂ ಈ ದಕ್ಷಿಣ ಮತ್ತು ಪಶ್ಚಿಮ ಎರಡೂ ದಿಕ್ಕುಗಳಿಗೆ ವಿಸ್ತರಿಸಿರುವಂಥ ಭೂಮಿ ಏನಿದೆ, ಇದು ಹಾನಿಕಾರಕವಾಗಿರುವಂಥದ್ದು. ಆ ಮನೆಯಲ್ಲಿ ವಾಸಿಸುವಂಥವ್ರಿಗೆ ದುಃಖ ಜಾಸ್ತಿ ಆಗುತ್ತೆ. ಮೇಲಿಂದ ಮೇಲೆ ಅವಘಡಗಳು ಉಂಟಾಗ್ತಾನೆ ಇರುತ್ತೆ. ಅಂತಹ ಭೂಮಿಯನ್ನು ತಿರಸ್ಕರಿಸಬೇಕು. ಅಂದರೆ ಆಗ್ನೇಯ ಮೂಲೆ ಬೆಳೆದಿರಬಾರ್ದು ಅನ್ನುವಂಥದ್ದು. ಇನ್ನು ನೈಋತ್ಯ ಮೂಲೆಯಲ್ಲಿ ದಕ್ಷಿಣ ಮತ್ತು ಪಶ್ಚಿಮ ಈ ಎರಡೂ ದಿಕ್ಕುಗಳ ಕಡೆಗೆ ವಿಸ್ತರಣೆ ಏನಾದರೂ ಹೊಂದಿದ್ರೆ ಅಂತಹ ಭೂಮಿ ಕೂಡ ಅಶುಭಕರವಾಗಿರುವಂಥದ್ದು. ಇದು ಕೂಡ ಸಂಪೂರ್ಣವಾಗಿ ಸ್ವೀಕಾರಾರ್ಹವಲ್ಲ. ಹಾಗಾಗಿ ನೈಋತ್ಯ ಮೂಲೆ ಏನಾದರೂ ಬೆಳೆದಿದ್ದರೆ, ಅದರಲ್ಲೂ ಪಶ್ಚಿಮದ ಕಡೆ ದಕ್ಷಿಣದ ಕಡೆ ಏನಾದರೂ ಬೆಳೆದಿದ್ದರೆ ಅಂತಹ ಒಂದು ನಿವೇಶನದಲ್ಲೂ ಕೂಡ ಮನೆಯನ್ನು ಕಟ್ಟಬಾರ್ದು. ಇನ್ನು ವಾಯುವ್ಯ ಮೂಲೆಯಲ್ಲಿ ಪಶ್ಚಿಮ ಮತ್ತು ಉತ್ತರ ಎರಡೂ ದಿಕ್ಕುಗಳ ಕಡೆಗೆ ವಿಸ್ತರಣೆಯನ್ನು ಹೊಂದಿರುವಂತಹ ಭೂಮಿ ಕೂಡ ಅಶುಭವಾಗಿ ಇರುವಂಥದ್ದು. ಆ ಸ್ಥಳ ಕಟ್ಟಡದ ನಿರ್ಮಾಣಕ್ಕೆ ಸಂಪೂರ್ಣವಾಗಿ ಸೂಕ್ತ ಅಲ್ಲ. ಹಾಗಾಗಿ ಅಂತಹ ನಿವೇಶನಗಳನ್ನು ಕೂಡ ತಿರಸ್ಕರಿಸಬೇಕು. ಅಂದರೆ ವಾಯುವ್ಯ ಮೂಲೆ ಈ ಉತ್ತರಕ್ಕಾಗಲಿ ಅಥವಾ ಪಶ್ಚಿಮಕ್ಕಾಗಲಿ ಬೆಳೆದಿರಬಾರ್ದು. ಇನ್ನು ಒಂದು ಜಮೀನಿನ ವಾಯುವ್ಯ ಮೂಲೆಯಲ್ಲಿ ಏನಾದರೂ ಹೆಚ್ಚಳ ಆಗಿದ್ದರೆ ಅಂತಹ ಜಮೀನು ಮನಸ್ಸಿಗೆ ಒಂದು ರೀತಿಯ ಒತ್ತಡವನ್ನು ತರುತ್ತೆ. ಅಲ್ಲಿ ದ್ವೇಷ ಭಾವನೆ ಹೆಚ್ಚಾಗ್ತಾ ಇರುತ್ತೆ, ಮಾನಸಿಕ ಅಶಾಂತಿ ಇರುತ್ತೆ, ಭಾರಿ ನಷ್ಟ ಉಂಟಾಗುವಂಥದ್ದು ಮತ್ತು ಕುಟುಂಬಕ್ಕೆ ಏನೋ ಒಂದು ದೊಡ್ಡ ಹಾನಿ ಸಂಭವಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂತಹ ಭೂಮಿ, ಅಂತಹ ನಿವೇಶನ ಅಲ್ಲೂ ಕೂಡ ಕಟ್ಟಡ ನಿರ್ಮಾಣವನ್ನು ಮಾಡಬಾರ್ದು. ಅಂದರೆ ವಾಯುವ್ಯ ಮೂಲೆ ಏನಾದರೂ ಜಾಸ್ತಿ ಇದ್ದರೆ, ಅಂದರೆ ಆ ವಾಯುವ್ಯ ಮೂಲೆ ಅನ್ನುವಂಥದ್ದು ಬೆಳೆದಿದ್ದರೆ. ಇನ್ನು ಒಂದು ಜಮೀನಿನ ನೈಋತ್ಯ ಕೋನ ಏನಾದರೂ ಹೆಚ್ಚಾಗಿದ್ದರೆ ಅಂತಹ ನಿವೇಶನ ಮನೆಯ ಮಾಲೀಕರಿಗೆ ತೊಂದರೆಯನ್ನು ಕೊಡುತ್ತೆ. ಮಾಲೀಕರು ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಇನ್ನು ಪೊಲೀಸು, ಕೋರ್ಟು ಇತ್ಯಾದಿಗಳನ್ನು ಅಲಿಬೇಕಾಗತ್ತೆ. ಮತ್ತು ವಾಸ್ತುಶಾಸ್ತ್ರದ ನಿಯಮದ ಪ್ರಕಾರ ಅಂತಹ ಭೂಮಿ ಕೂಡ ಸಂಪೂರ್ಣವಾಗಿ ಸೂಕ್ತ ಅಲ್ಲ ಅನ್ನುವಂಥದ್ದನ್ನೇ ಹೇಳುತ್ತೆ. ಹಾಗಾಗಿ ಈ ನೈಋತ್ಯ ದಿಕ್ಕು ಕೂಡ ಹೆಚ್ಚಾಗಿರಬಾರ್ದು, ಅಂದರೆ ಬೆಳೆದಿರಬಾರ್ದು. ಇನ್ನು ಮನೆಯನ್ನು ಕಟ್ಟುವಂತಹ ಸಂದರ್ಭದಲ್ಲಿ ನಿವೇಶನ ಚೌಕಾಕಾರವಾಗಿದ್ದರೆ ಉತ್ತಮ, ಇಲ್ಲಾಂದರೆ ಆಯತಾಕಾರವಾಗಾದರೂ ಕೂಡ ಇರಬೇಕಾಗತ್ತೆ. ಹಾಗೆ ಒಂದು ಸ್ಥಳದ ಕೋನ ಪೂರ್ವದಿಂದ ದಕ್ಷಿಣಕ್ಕೆ ಹೆಚ್ಚಾಗ್ತಾ ಇದ್ದರೆ ಅಂತಹ ಸ್ಥಳ ಹಾನಿಕಾರಕ ಅಂತ ಹೇಳಿ ಪರಿಗಣಿಸುವಂಥದ್ದು ಇದೆ. ಅಂತಹ ಭೂಮಿಯಲ್ಲಿ ಯಾವುದೇ ಕಟ್ಟಡ ನಿರ್ಮಾಣ ಮಾಡುವಂಥದ್ದು ಕಷ್ಟ. ಏಕೆಂದರೆ ನಿರ್ಮಾಣಕ್ಕೆ ಕೈ ಹಾಕಿದ್ರೆ ಆ ನಿರ್ಮಾಣ ಕಾರ್ಯ ಅರ್ಧಕ್ಕೆ ನಿಲ್ಲುವಂಥದ್ದಾಗತ್ತೆ. ಆ ನಿರ್ಮಾಣದ ವೆಚ್ಚ ದುಬಾರಿ ಆಗಿಬಿಡತ್ತೆ. ಹಾಗೆ ಅದರ ಮೇಲೆ ಎಂದಿಗೂ ಕೂಡ ಕಟ್ಟಡವನ್ನು ನಿರ್ಮಾಣ ಮಾಡಬಾರ್ದು ಅನ್ನುವಂಥ ಒಂದು ವಿಚಾರ ಇದೆ. ಅಂದರೆ ಪೂರ್ವದಿಂದ
ದಕ್ಷಿಣಕ್ಕೆ ಈ ಕೋನ ಹೆಚ್ಚಾಗಬಾರ್ದು. ಇನ್ನು ಈ ಭೂಮಿಯ ನೈಋತ್ಯ ದಿಕ್ಕಿನ ಕೋನ ಹೆಚ್ಚಾದರೆ ಅಂತಹ ಭೂಮಿಯನ್ನು ಕೂಡ ಹಾನಿಕಾರಕ ಅಂಥೇಳಿ ಪರಿಗಣಿಸುವಂಥದ್ದು ಇದೆ. ಅಂತಹ ಭೂಮಿಯಲ್ಲಿ ಯಾವುದೇ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ರೆ ಅದು ಏಳಿಗೆ ಆಗಲ್ಲ ಅನ್ನುವಂಥ ಒಂದು ವಿಚಾರ. ಇನ್ನು ಯಾವುದೇ ಜಮೀನಿನಲ್ಲಿ ಅಥವಾ ನಿವೇಶನದಲ್ಲಿ ದಕ್ಷಿಣದಿಂದ ಪೂರ್ವಕ್ಕೆ ಬೆಳವಣಿಗೆ ಕಂಡು ಬಂದರೆ ಆ ಜಮೀನಿನಲ್ಲಿ ವಾಸಿಸುವಂಥ ಜನರಿಗೆ ಸರ್ಕಾರದ ಭಯ ಇರುತ್ತೆ. ಅವರು ಯಾವಾಗಲೂ ಕೂಡ ಒಂದಲ್ಲ ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಅಂತಹ ಮನೆ ಮಾಲೀಕ ತನ್ನ ಸಮಸ್ಯೆಗಳ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ಸಮಸ್ಯೆಗಳು ಬಂದಾಗ ಬಹಳ ಬೇಗ ಅದನ್ನು ಪರಿಹಾರ ಮಾಡಿಕೊಳ್ಬೇಕು. ಹಾಗೆ ಬಿಟ್ಟರೆ ಅದು ಬಹಳ ದೊಡ್ಡ ಮರವಾಗಿ ಬೆಳೆದು ಅದು ತೊಂದರೆಯನ್ನು ಕೊಡಲಿಕ್ಕೆ ಆರಂಭ ಮಾಡಿಬಿಡುತ್ತೆ. ಇನ್ನು ಯಾವುದೇ ನಿವೇಶನ ಈಶಾನ್ಯ ಮೂಲೆಯ ವಿಸ್ತೀರ್ಣ ಹೆಚ್ಚಾದರೆ ಅಂತಹ ಭೂಮಿಯನ್ನು ಕಟ್ಟಡ ನಿರ್ಮಾಣಕ್ಕೆ ಉತ್ತಮ ಅಂತ ಹೇಳಿ ಪರಿಗಣಿಸುವಂಥದ್ದು ಇದೆ. ಅಂದರೆ ಈ ದೇವಮೂಲೆ ಅಥವಾ ಈಶಾನ್ಯ ಮೂಲೆ ಬೆಳೆದಿರಬೇಕು ಅನ್ನುವಂಥದ್ದು. ಅಂತಹ ಜಾಗದಲ್ಲಿ ಏನಾದರೂ ನಿರ್ಮಾಣ ಮಾಡುವಂಥ ಮನೆ, ಕಟ್ಟಡ, ಅಂಗಡಿ ಏನೇ ಇದ್ದರೂ ಅದು ಸಂತೋಷದಿಂದ ಕೂಡಿರುತ್ತೆ. ಮನೆ ಮಾಲೀಕ ಸಮೃದ್ಧತೆಯಿಂದ ಇರ್ತಾನೆ. ಉತ್ತರೋತ್ತರ ಅಭಿವೃದ್ಧಿಗಳು ಆಗ್ತಾನೆ ಇರುತ್ತೆ ಅಂಥ ಮನೆ ಮಾಲೀಕನಿಗೆ ಮತ್ತು ಆ ಮಾಲೀಕನ ಕುಟುಂಬದವರಿಗೆ. ಇನ್ನು ಈಶಾನ್ಯ ಕೋನದಲ್ಲಿ ಹೆಚ್ಚಳ ಇರುವಂಥ ಭೂಮಿ ಉತ್ತಮ, ಇದು ಅತ್ಯುತ್ತಮ ಅಂತ ಹೇಳಿ ಪರಿಗಣಿಸಿರುವಂಥದ್ದು ಇದೆ. ಅದರ ಮೇಲೆ ಕಟ್ಟಿರುವಂಥ ಮನೆ, ಆ ಮನೆಯಲ್ಲಿ ವಾಸಿಸುವಂಥ ಎಲ್ಲ ಜೀವಿಗಳಿಗೂ ಕೂಡ ಯಾವುದೇ ತೊಂದರೆ ಅನ್ನುವಂಥದ್ದು ಇರಲ್ಲ. ಬಹಳ ಸರಾಗವಾಗಿ ಅವರ ಜೀವನ ಮುಂದುವರಿತಾ ಇರುತ್ತೆ. ನೆಮ್ಮದಿಯ ಬದುಕಿರುತ್ತೆ, ಆರೋಗ್ಯಪೂರ್ಣವಾದಂತಹ ಬದುಕು ಇರುತ್ತೆ. ಇನ್ನು ಮನೆ ಮಾಲೀಕರಾಗಲಿ ಅಥವಾ ಆ ಮನೆಯೊಳಗೆ ವಾಸಿಸುವಂತಹ ಕುಟುಂಬಸ್ಥರಾಗಲಿ ಚೆನ್ನಾಗಿರಬೇಕು, ಅವರು ಸಂತೋಷವಾಗಿರಬೇಕು, ಸಮೃದ್ಧಿಯಾಗಿ ಇರಬೇಕು, ಆರೋಗ್ಯಪೂರ್ಣವಾಗಿರಬೇಕು ಅಂತ ಹೇಳಿದ್ರೆ ವಾಸ್ತು ತಜ್ಞರನ್ನು ಸಮಾಲೋಚನೆ ಮಾಡಿ ನಂತರ ನಿಮ್ಮ ಮನೆ ನಿರ್ಮಾಣ ಕಾರ್ಯವನ್ನು ಆರಂಭ ಮಾಡಬೇಕು. ಅದರಲ್ಲೂ ಈ ಮನೆ ನಿರ್ಮಾಣ ಕಾರ್ಯ ಅನ್ನುವಂಥದ್ದು ರಾಜಯೋಗದಲ್ಲಿ ಆರಂಭ ಆಗಬೇಕು. ಇನ್ನು ಯಾವ ರಾಶಿಯವರಿಗೆ ಯಾವ ದಿಕ್ಕು ಆಗಿ ಬರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಂಡೆ ನೀವು ಮನೆಯನ್ನು ಮುಂದುವರಿಸಬೇಕಾಗತ್ತೆ. ಇದೆಲ್ಲವೂ ಕೂಡ ಪೂರ್ವ ಸಿದ್ಧತಾ ಪ್ರಕರಣದಲ್ಲಿ ಬರುವಂಥದ್ದು. ಹಾಗಾಗಿ ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಮೊದಲು ನಿವೇಶನ ಇರಬೇಕು, ನಿವೇಶನದ ಆಯ್ಕೆ. ಹಾಗಾಗಿ ಪ್ರಾರಂಭದಿಂದಲೇ ನಿವೇಶನದಲ್ಲಿ ತೊಂದರೆ ತಾಪತ್ರಯಗಳಿದ್ದರೆ ಮನೆ ನಿರ್ಮಾಣದ ನಂತರದಲ್ಲೂ ಕೂಡ ಆ ಮನೆಯಲ್ಲಿ ವಾಸಿಸುವಂಥ ಸಂದರ್ಭದಲ್ಲೂ ಕೂಡ ತೊಂದರೆಗಳು ಮುಂದುವರಿತಾ ಇರುತ್ತೆ. ಹಾಗಾಗಿನೇ ಮೊದಲು ಈ ನಿವೇಶನ ಆಯ್ಕೆ ಅನ್ನುವಂಥದ್ದು ಬಹಳ ಸೂಕ್ತವಾಗಿರಬೇಕು. ಅಲ್ಲಿಂದ ನಮ್ಮ ಕಟ್ಟಡದ ನಿರ್ಮಾಣ ಕಾರ್ಯ ಆರಂಭ ಆಗಬೇಕು. ಹಾಗಾಗಿನೇ ಈ ವಾಸ್ತು ಪ್ರಕಾರ ಶುಭವಾದ ಭೂಮಿಯಲ್ಲಿ ಮನೆಯ ಕಾರ್ಯವನ್ನು ಆರಂಭ ಮಾಡಬೇಕು. ಹಾಗೆ ಕೆಲವು ಮಣ್ಣುಗಳು ನಾವು ಮನೆ ಕಟ್ಟಬೇಕು ಅಂದ್ಕೊಂಡಿರುವಂಥ ನಿವೇಶನದಲ್ಲಿರುವಂಥ ಮಣ್ಣೇನಿದೆ ಅದು ಕೂಡ ಸೂಕ್ತವಾಗಿರಲ್ಲ. ಹಾಗಾಗಿ ಅಂಥ ಮಣ್ಣನ್ನು ಕೂಡ ಪರೀಕ್ಷೆ ಮಾಡಿ ಅದು ತೀರಾ ಮರಳಿನೆಲ್ಲ ಕೂಡಿದ್ರೆ ಅಥವಾ ಜಲವಂಶದಿಂದ ಕೂಡಿದ್ರೆ ಅಂಥದ್ದನ್ನು, ಜಲವಸ್ತಿಯಿಂದ ಕೂಡಿದ್ರೆ ಅಂಥದ್ದನ್ನು ನೀವು ಎಚ್ಚರಿಕೆಯಿಂದ ಗಮನಿಸಬೇಕು. ಸಾಕಷ್ಟು ಸಂಖ್ಯೆಯಲ್ಲಿ ಪಿಲ್ಲರ್ಸನ್ನು ಹಾಕಬೇಕು. ಅದನ್ನು ಕೂಡ ಈ ತಜ್ಞ ಸಿವಿಲ್ ಎಂಜಿನಿಯರ್ಸ್ ಮೂಲಕನೇ ನೀವು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ನಿಮಗೆ ಜ್ಞಾನ ಇದೆ, ನಿಮಗೆ ಅಲ್ಪ ಸ್ವಲ್ಪ ಗೊತ್ತಿದೆ ಅಂತ ಹೇಳಿ ಮನೆ ನಿರ್ಮಾಣ ಕಾರ್ಯಕ್ಕೆ ಕೈ ಹಾಕಬೇಡಿ. ಅದಕ್ಕಾಗಿಯೇ ತಜ್ಞರಿದ್ದಾರೆ, ವಾಸ್ತುಶಾಸ್ತ್ರಜ್ಞರಿದ್ದಾರೆ. ಅಂಥವರನ್ನು ಕನ್ಸಲ್ಟ್ ಮಾಡಿ ನಿಮ್ಮ ಮನೆ ನಿರ್ಮಾಣ ಕಾರ್ಯವನ್ನು ಆರಂಭ ಮಾಡಿ. ಒಳ್ಳೆಯದಾಗತ್ತೆ. ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯ ಜೀವನ ತಮ್ಮದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕೂಡ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ನಿಮಗೆ ಮಿಶ್ರ ಫಲಗಳಿರುವಂಥದ್ದು. ಅದರಲ್ಲೂ ಈ ದಿನ ನಿಮ್ಮ ಹಿರಿಯರ ಮಾರ್ಗದರ್ಶನದಿಂದ ಒಳ್ಳೆಯ ದಾರಿಯನ್ನು ಸಿಕ್ಕತ್ತೆ. ಆದರೆ ಆ ದಾರಿಯನ್ನು ಕ್ರಮಿಸುವಂಥ ಸಂದರ್ಭದಲ್ಲಿ ನೂರಾರು ಅಡ್ಡಿ ಆತಂಕಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಸ್ವಂತ ವಿವೇಚನೆ, ನಿಮ್ಮ ಸ್ವಂತ ವಿವೇಕ ಅನ್ನುವಂಥದ್ದಾಗಲಿ, ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಒಂದು ಸಾಮರ್ಥ್ಯ ಆಗಲಿ ಕಡಿಮೆ ಇರೋದರಿಂದ ಈ ದಿನ ಸ್ವಲ್ಪ ಮಿಶ್ರ ಫಲಗಳೇ ನಿಮಗೆ ಸಿಕ್ಕುವಂಥದ್ದು. ಇನ್ನು ಈ ಸ್ಥಿರಾಸ್ತಿ ಒಪ್ಪಂದಗಳ ವಿಚಾರದಲ್ಲಾಗಲಿ ಅಥವಾ ಈ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದು, ಖರೀದಿ ಮಾಡುವಂಥ ವಿಚಾರ, ಇದರನ್ನು ಸ್ವಲ್ಪ ಮರುಪರಿಶೀಲನೆಗೆ ಒಳಪಡಿಸುವಂಥದ್ದು ಉತ್ತಮ. ಒಂದಲ್ಲ 2 ಸಲ ಯೋಚನೆ ಮಾಡಿ ನಿಮ್ಮ ತೀರ್ಮಾನವನ್ನು ಹೇಳಬೇಕಾಗತ್ತೆ ಈ ದಿನ.
ಇನ್ನು ನಿಮಗೆ ಯಾವುದೇ ರೀತಿಯ ವಿವಾದಗಳಿದ್ದರೆ ಅದು ನಿಮ್ಮ ವ್ಯಾಪಾರದಲ್ಲಿರ್ಬೋದು, ಉದ್ಯೋಗದಲ್ಲಿರ್ಬೋದು, ನೆರೆಹೊರೆಯವರ ಜೊತೆಯಲ್ಲಿರ್ಬೋದು, ಕುಟುಂಬದಲ್ಲೇ ಇರ್ಬೋದು, ಅಂತಹ ಯಾವುದೇ ರೀತಿಯ ಈ ಭಿನ್ನಾಭಿಪ್ರಾಯಗಳೇನಾದರೂ ಬಂದಿದ್ದರೆ ಅಂಥದ್ದನ್ನು ಬಹಳ ಬೇಗ ನೀವು ಇತ್ಯರ್ಥಪಡಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನದ ವಿದ್ಯಮಾನಗಳಾಗಲಿ, ಈ ದಿನದ ವ್ಯವಹಾರಗಳಾಗಲಿ ಬಹಳ ನಿಧಾನವಾಗಿ ನಡೀತಾ ಇರುತ್ತೆ. ಹಾಗಾಗಿನೇ ಈ ದಿನದ ಕೆಲಸದ ಬೇಗ ಆಗ್ತಾ ಇಲ್ಲ ಅಂತ ಹೇಳೇ ನಿಮಗೆ ಒಂದು ರೀತಿಯ ಚಡಪಡಿಕೆ ಇರುತ್ತೆ. ಒಂದು ರೀತಿಯಲ್ಲಿ ಬಾಲ ಸುಟ್ಟ ಬೆಕ್ಕಿನಂತೆ ಈ ದಿನ ನಿಮ್ಮ ವರ್ತನೆ ಇರುತ್ತೆ. ಹಾಗಾಗಿನೇ ಎಲ್ಲೂ ಕೂಡ ಒಂದು ಸ್ಥಿರವಾಗಿ ನಿಲ್ಲುವಂಥದ್ದಾಗಲಿ, ಒಂದು ಏಕಾಗ್ರತೆ ಅನ್ನುವಂಥದ್ದಾಗಲಿ ನಿಮಗೆ ಇರಲ್ಲ. ಹಾಗಾಗಿನೇ ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರೋದರಿಂದ ನಿಮ್ಮ ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಕುಟುಂಬಸ್ಥರ ಜೊತೆಯಲ್ಲಿ ಸ್ವಲ್ಪ ಹೊಂದಾಣಿಕೆಯಿಂದ ಹೋಗುವಂಥದ್ದೇ ಸೂಕ್ತ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆ ಏನು, ನಿಮ್ಮ ಸಾಮರ್ಥ್ಯ ಏನು, ನಿಮ್ಮ ವಿವೇಚನೆ ಏನು, ನಿಮ್ಮ ದೂರದೃಷ್ಟಿ ಏನು, ಇದೆಲ್ಲವನ್ನೂ ಕೂಡ ಏಕಕಾಲಕ್ಕೆ ತೋರಿಸುವಂಥ ಒಂದು ವಿಶೇಷ ಸಂದರ್ಭ ನಿಮಗೆ ಬರ್ತಾ ಇದೆ. ಇದು ಒಳ್ಳೆಯ ಸಮಯ ನಿಮಗೆ. ಇದರಿಂದ ನಿಮಗೆ ಹೆಚ್ಚು ಲಾಭ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ನಿಮ್ಮ ಗೌರವ, ಸ್ಥಾನಮಾನ, ಪ್ರತಿಷ್ಠೆ ಏರಿಕೆಯಾಗುವಂಥದ್ದು ಈ ದಿನ. ಹಾಗಾಗಿನೇ ಈ ದಿನ ನಿಮಗೆ ಅತ್ಯುತ್ತಮವಾದಂಥ ದಿನ. ಅದರಲ್ಲೂ ನಿಮಗೆ ಆತ್ಮವಿಶ್ವಾಸ ಈ ದಿನ ಹೆಚ್ಚಾಗಿರೋದ್ರಿಂದ ಯಾವುದೇ ಕೆಲಸ ಆದರೂ ಕೂಡ ಬಹಳ ಧೈರ್ಯದಿಂದ ಎದುರಿಸುವಂಥದ್ದು, ಹಾಗೆ ಜವಾಬ್ದಾರಿಯನ್ನು ಹೊರುವಂಥ ಒಂದು ಸ್ಥಿತಿ ಬಹಳ ಉತ್ತಮವಾಗಿದೆ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಹಳ ಚೆನ್ನಾಗಿದೆ ಈ ದಿನ. ಹಾಗಾಗಿನೇ ಈ ದಿನ ಮಾಡುವಂಥ ಪ್ರತಿ ಒಂದು ಚಟುವಟಿಕೆ ಆಗಲಿ, ಯಾವುದೇ ಪ್ರಯಾಣ ಆಗಲಿ ನಿಮಗೆ ಶುಭ ಮತ್ತು ಲಾಭವನ್ನು ತರುತ್ತೆ. ಹಾಗೆ ಈ ದಿನ ಕುಟುಂಬಸ್ಥರ ಜೊತೆಯಲ್ಲಿ ತುಂಬ ಹೊಂದಾಣಿಕೆಯಲ್ಲಿ ಇರ್ತೀರಿ. ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅದನ್ನು ಮರೆತು ಯಾವುದೋ ಒಂದು ಉದ್ದೇಶಕ್ಕೆ ಎಲ್ಲರೂ ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂಥದ್ದು ಇದೆ. ಹಾಗೆ ದೇವಾಲಯ ದರ್ಶನ ಇರ್ಬೋದು, ಅಥವಾ ಆಧ್ಯಾತ್ಮಿಕ ವಿಚಾರದಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳುವಂಥದ್ದು ಇರ್ಬೋದು. ಇನ್ನು ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳಾಗಲಿ ಅಥವಾ ಹೊರಗಡೆ ನಡೆಯುವಂಥ ಶುಭ ಕಾರ್ಯಗಳಲ್ಲಾಗಲಿ ನೀವು ಕುಟುಂಬಸ್ಥರ ಜೊತೆಯಲ್ಲಿ ನಿಮ್ಮನ್ನು ಕೂಡ ತೊಡಗಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಈ ದಿನದ ಈ ವ್ಯವಸ್ಥಿತವಾದಂಥ ಚಟುವಟಿಕೆಗಳು ನಿಮಗೆ ತುಂಬ ಲಾಭವನ್ನು ತರುತ್ತೆ. ಜೊತೆಗೆ ಈ ಹಣ ಹೂಡಿಕೆ ವಿಚಾರ, ಇನ್ವೆಸ್ಟ್ಮೆಂಟ್ ವಿಚಾರ ಈ ದಿನ ಬಹಳ ಅತ್ಯುತ್ತಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಹಾಗೆ ನಿಮ್ಮ ಕೆಲಸದ ವೇಗ ತುಂಬ ಬೇಗ ನಡೆಯುವಂಥದ್ದು, ವೇಗ ವೃದ್ಧಿಯಾಗುತ್ತೆ. ಇದು ಮನಸ್ಸಿಗೆ ಸಮಾಧಾನ. ಬೇಗ ಫಲಿತಾಂಶಗಳು ಬಂದಾಗ ಮತ್ತೊಂದು ಕೆಲಸಕ್ಕೆ ಅದೇ ನಿಮಗೆ ಒಂದು ಪ್ರೇರೇಪಣೆ. ಹಾಗಾಗಿನೇ ಈ ದಿನದಲ್ಲಿ ಯಾವುದನ್ನು ನೀವು ಅನುಸರಣೆ ಮಾಡಿದ್ರೆ ಉತ್ತಮ ಫಲ ಸಿಕ್ಕತ್ತೆ, ಯಾವುದರಿಂದ ನಿಮಗೆ ಅನಾನುಕೂಲ ಆಗುತ್ತೆ, ಇದೆಲ್ಲವನ್ನು ಕೂಡ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ತೀರಿ. ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನ ನಿಮ್ಮ ಎಲ್ಲೆಯನ್ನು ಮೀರಿ ಒಂದು ಸೀಮೋಲ್ಲಂಘನ ಮಾಡುವಂಥ ಸಾಧ್ಯತೆ ಇದೆ. ಅಂದರೆ ನಿಮ್ಮ ಚೌಕಟ್ಟು, ನಿಮ್ಮ ಶಕ್ತಿ, ಸಾಮರ್ಥ್ಯ ಇದನ್ನು ಮೀರಿದಂಥ ಒಂದು ಸಾಧನೆಯನ್ನು ಮಾಡುವಂಥದ್ದು ಇದೆ. ಹಾಗೆ ನಿಮ್ಮ ಆಲೋಚನೆ ಕೂಡ ಬಹಳ ವಿಚಾರಪೂರ್ವಕವಾಗಿ ಇರುವಂಥದ್ದು. ಲ್ಯಾಟ್ರಲ್ ಥಿಂಕಿಂಗ್ ಅನ್ನುವಂಥದ್ದು ಬಹಳ ಚೆನ್ನಾಗಿದೆ. ಹಾಗಾಗಿನೇ ಒಂದು ಸಮಸ್ಯೆಗೆ ಒಂದೇ ಪರಿಹಾರ ಅಲ್ಲ, ಅದಕ್ಕೆ 3-4 ಪರಿಹಾರಗಳು ಬೇರೆ ಬೇರೆ ದೃಷ್ಟಿಕೋನದಿಂದ ಇರುತ್ತೆ, ಬೇರೆ ಬೇರೆ ಡೈಮೆನ್ಷನ್ನಲ್ಲಿ ಇರುತ್ತೆ ಅನ್ನುವಂಥ ವಿಚಾರ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ವಿವೇಚನೆ, ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಸಹಾಯಕ್ಕೆ ಬರುವಂಥದ್ದು. ಇದರಿಂದ ಕೆಲವೊಂದು ಈ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ಬಹಳ ವಿಶೇಷ ರೀತಿಯಲ್ಲಿ ಎದುರಿಸ್ತೀರಿ, ಅದಕ್ಕೆ ಪರಿಹಾರವನ್ನು ಕೂಡ ಕಂಡುಕೊಳ್ತೀರಿ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಮೇಲೆ ಮಾತ್ರ ಹೆಚ್ಚಿನ ಅವಲಂಬನೆ ಬೇಡ. ಏಕೆಂದರೆ ನಿಮ್ಮ ಡಿಪೆಂಡೆನ್ಸಿ ಅನ್ನುವಂಥದ್ದೇ ಈ ದಿನ ನಿಮ್ಮ ಒಂದು ವರ್ಚಸ್ಸಿಗೆ ಧಕ್ಕೆ ತರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಮೊದಲ ಭಾಗ ಬಹಳ ಉತ್ತಮವಾಗಿರುವಂಥದ್ದು. ತುಂಬ ಚಟುವಟಿಕೆ ಇದೆ, ತುಂಬ ಓಡಾಟ ಇದೆ, ತುಂಬ ಆದಾಯ ಇದೆ. ಹಾಗೆ ನಿಮ್ಮ ದೂರದೃಷ್ಟಿ ಏನಿದೆ ಅದು ನಾಳೆಗಾಗಿ ಏನು ಮಾಡಬೇಕು ಅನ್ನುವಂಥ ಒಂದು
ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಶಕ್ತಿ ಅದು ಕೂಡ ಬಹಳ ಅದ್ಭುತವಾಗಿದೆ. ಒಟ್ಟಾರೆ ಈ ದಿನದಲ್ಲಿ ನಿಮಗೆ ಏನು ಬೇಕು ಏನು ಬೇಡ, ಯಾರಿಂದ ಅನುಕೂಲ ಯಾರಿಂದ ಅನಾನುಕೂಲ, ಕೆಲವು ವಿಚಾರಗಳ ಸಾಧಕ ಬಾಧಕ ಇವೆಲ್ಲವನ್ನು ಕೂಡ ತೂಗಿ ನೋಡುವಂಥ ತುಲನೆ ಮಾಡುವಂಥ ಒಂದು ವಿವೇಕ ಇದೆ. ಹಾಗಾಗಿನೇ ಆ ಬುದ್ಧಿಶಕ್ತಿಯಿಂದ ನಿಮ್ಮ ಒಂದು ಅನುಭವದಿಂದ ಈ ದಿನ ಬಹಳ ವಿಶೇಷವಾಗಿ ನಡ್ಕೊಳ್ತೀರಿ. ಮನೆಯಲ್ಲಿ ಹಿರಿಯರಿದ್ದರೆ ಅವರಿಗೆ ತುಂಬ ಗೌರವ ಕೊಡುವಂಥದ್ದು, ಹಾಗೆ ಈ ಹೊಂದಾಣಿಕೆಯ ಮೂಲಕವೇ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ತೀರಿ. ಮಾತನ್ನು ನಿಯಂತ್ರಣ ಮಾಡಿಕೊಳ್ಳೋದ್ರ ಮೂಲಕ ಕೂಡ ಸಮಸ್ಯೆಗಳು ಬಗೆಹರಿಯುತ್ತೆ. ಒಟ್ಟಾರೆ ಈ ದಿನ ನೀವು ತುಂಬ ಕಾನ್ಷಿಯಸ್ ಆಗಿರ್ತೀರಿ. ಹಾಗೆ ಕೆಲಸ ಕಾರ್ಯಗಳ ಕಡೆ ನಿಮಗೆ ಸಂಪೂರ್ಣವಾದಂತಹ ಗಮನ ಇದೆ, ಏಕಾಗ್ರತೆ ಇದೆ. ಹಾಗೆ ಕೆಲಸಗಳನ್ನು ಮಾಡಲೇಬೇಕು ಅನ್ನುವಂಥ ಹಠದ ಸ್ವಭಾವ ಕೂಡ ಇದೆ. ಇವೆಲ್ಲವೂ ಕೂಡ ನಿಮಗೆ ತುಂಬ ಪಾಸಿಟಿವ್ ಆಗಿರುವಂಥ ಫಲಿತಾಂಶವನ್ನು ತರಲಿಕ್ಕೆ ಬೇಕಾಗಿರುವಂಥ ಪೂರಕವಾದಂತಹ ಅಟ್ರಿಬ್ಯೂಟ್ಸ್ ಇದು. ಇದನ್ನು ಈ ದಿನ ನೀವು ಅನುಸರಣೆ ಮಾಡಿ ಅದನ್ನು ಸ್ವಲ್ಪ ಸ್ಟ್ರೆಂಥನ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ರಾಶಿಯ ಅಧಿಪತಿಯೇ ನಿಮಗೆ ಸೂಕ್ತವಾದಂತಹ ಸ್ಥಾನದಲ್ಲಿ ಇಲ್ಲದೇ ಇರೋದ್ರಿಂದಲೇ ಈ ದಿನ ಮಾನಸಿಕ ಒತ್ತಡಗಳು ಜಾಸ್ತಿ ಆಗುತ್ತೆ. ಏನೋ ಒಂದು ಟೆನ್ಷನ್ ಇದೆ, ಏನೋ ಒಂದು ಗಲಿಬಿಲಿ ಇದೆ, ಗಡಿಬಿಡಿ ಇದೆ. ಹಾಗೆ ಈ ದಿನ ನೀವು ಯಾವುದೇ ವಿಚಾರವನ್ನು ಆಲೋಚನೆ ಮಾಡಿದ್ರೂ ಅದರಲ್ಲಿ ಸ್ವಲ್ಪ ಎಳೆದಾಟ ಅನ್ನುವಂಥದ್ದು ಇರುತ್ತೆ. ಹಾಗಾಗಿನೇ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನೋವು ದುಃಖನೇ ಇರುವಂಥದ್ದು. ನೀವು ತತ್ಕಾಲಕ್ಕೆ ಸಂತೋಷವಾಗಿರ್ಬೋದು, ಆದರೆ ಮನಸ್ಸಿಗೆ ತೀವ್ರ ಆತಂಕವನ್ನು ತರುವಂಥ ಸನ್ನಿವೇಶಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಸಿಹಿ ಕಹಿ ಎರಡೂ ಕೂಡ ಇರುವಂಥದ್ದು. ಇನ್ನು ಈ ದಿನದ ಘಟನೆಗಳು ನಿಮಗೆ ಸ್ವಲ್ಪ ಆಶ್ಚರ್ಯವನ್ನು ಉಂಟು ಮಾಡುವಂಥದ್ದು ಕೂಡ ಇದೆ. ನಿಮ್ಮವರ ವರ್ತನೆಯೇ ನಿಮಗೆ ಈ ದಿನ ಸ್ವಲ್ಪ ಆಶ್ಚರ್ಯವನ್ನು ತರುವಂಥದ್ದು. ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನಿರೀಕ್ಷಿತವಾಗಿ ಕೆಲವೊಂದು ನಡತೆಗಳಲ್ಲಿ ಬದಲಾವಣೆ ಆದಾಗ ನಿಮಗೆ ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಏಕೆಂದರೆ ನೀವೇ ಒಂದು ರೀತಿಯ ಟ್ಯೂನಲ್ಲಿದ್ದೀರಿ, ಆದರೆ ಅದನ್ನು ಹದಗೆಡಿಸುವಂಥ ಸಂದರ್ಭಗಳು ಕೂಡ ಈ ದಿನ ಬರುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಅಡೆತಡೆಗಳನ್ನು ನಿವಾರಿಸುವಂಥ ಒಂದು ಧೈರ್ಯವನ್ನು ಇಟ್ಕೊಳ್ಬೇಕು. ಇನ್ನು ಈ ದಿನ ಬಂಧು ಮಿತ್ರರಿಂದ ನಿಮಗೆ ಶುಭ ಕಾರ್ಯಕ್ಕೆ ಆಹ್ವಾನಗಳು ಬರುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಈ ದಿನ ಬಂಧು ಮಿತ್ರರ ಜೊತೆಯಲ್ಲಿ ಆದಷ್ಟು ಈ ಚರ್ಚೆ ವಾದ ವಿವಾದ ಅನ್ನುವಂಥದ್ದನ್ನು ಇಟ್ಕೊಳ್ಬೇಡಿ. ಎಲ್ಲಾದರೂ ಒಂದು ವಿಚಾರದಲ್ಲಿ ಚರ್ಚೆ ಆರಂಭ ಆಗ್ತಾ ಇದೆ ಅನ್ನುವಂಥ ಒಂದು ಮುನ್ಸೂಚನೆ ಏನಾದರೂ ಸಿಕ್ಕಿದ್ರೆ ಆ ಜಾಗ ಖಾಲಿ ಮಾಡಿಬಿಡಿ, ಅಲ್ಲಿ ಇರಬೇಡಿ. ಏಕೆಂದರೆ ಅಲ್ಲಿದ್ದರೆ ನೀವು ಆ ಚರ್ಚೆಯಲ್ಲಿ ಭಾಗವಹಿಸಲೇಬೇಕಾಗುತ್ತೆ. ಇದು ಮನಸ್ತಾಪಕ್ಕೆ ಕಾರಣವಾಗುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ಉದ್ಯೋಗಸ್ಥರಿಗೆ ಅಥವಾ ಉದ್ಯೋಗವನ್ನು ಹುಡುಕ್ತಾ ಇರುವಂಥವ್ರಿಗೆ ಸ್ವಲ್ಪ ಧನಾತ್ಮಕವಾದಂತಹ ಒಂದು ಫಲಿತಾಂಶಗಳು ಸಿಕ್ಕತ್ತೆ. ಎಲ್ಲೋ ಒಂದು ಕಡೆ ಭರವಸೆ ಇದೆ, ಆದರೆ ಅದು ನೆಮ್ಮದಿಯನ್ನು ತರಬೇಕು. ಅದರಲ್ಲೇ ನೀವು ಮುಂದುವರಿಬೇಕು ಅಂತ ಹೇಳಿದ್ರೆ ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿಕೊಳ್ಳಿ. ಅದರ ಸಾಧಕ ಬಾಧಕಗಳನ್ನು ನೋಡಿ ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನದಲ್ಲಿ ಯಾವುದೇ ರೀತಿಯ ಮತಭೇದಗಳನ್ನು ತಪ್ಪಿಸಲಿಕ್ಕೆ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಮನೆಯ ಹೊರಗೆ ಇದು ತುಂಬ ಅನಿವಾರ್ಯ. ನಿಮಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ಈ ದಿನದ ಚಟುವಟಿಕೆಗಳಲ್ಲಿ ನಿಮ್ಮ ವಿದ್ಯಮಾನಗಳಲ್ಲಿ ಸ್ವಲ್ಪ ಹಿನ್ನಡೆ ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ಪ್ರಲೋಭನೆಗಳು ಜಾಸ್ತಿ ಇದೆ, ಟೆಂಪ್ಟೇಷನ್ಸ್ ಅನ್ನುವಂಥದ್ದು ಜಾಸ್ತಿ. ಯಾರದ್ದೋ ಮಾತು, ಯಾರದ್ದೋ ಒಂದು ನಡತೆ ಈ ದಿನ ನಿಮಗೆ ತಪ್ಪು ದಾರಿಗೆ ನಡೆಯುವಂಥ ಸಾಧ್ಯತೆಯನ್ನು ತರುತ್ತೆ. ಹಾಗೆ ಸುಳ್ಳು ಆಶ್ವಾಸನೆಗಳು ಈ ದಿನ ಬರುವಂಥದ್ದು ಇದೆ. ಹಾಗಾಗಿ ಅದರಿಂದ ಕೂಡ ನೀವು ದೂರ ಇರಬೇಕು. ಇಲ್ಲಾಂದರೆ ಈ ದಿನದ ಕೆಲಸ ಕಾರ್ಯಗಳೆಲ್ಲ ನಿಮಗೆ ವ್ಯರ್ಥವಾಗಿ ಹೋಗುತ್ತೆ. ಇನ್ನು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸುವಂಥ ಸಂದರ್ಭದಲ್ಲಿ ವ್ಯವಹಾರ ಚಾತುರ್ಯದ ಅಗತ್ಯತೆ ತುಂಬ ಇದೆ. ನಿಮಗೆ ಎಷ್ಟೋ ಅನುಭವ ಇದೆ, ಆದರೆ ಇದ್ದರೂ ಕೂಡ ಎಡವು ಬೀಳುವಂಥದ್ದಿದೆ. ಹಾಗೆ ರಾತ್ರಿ ಕಂಡ ಬಾವಿಯಲ್ಲಿ ಹಗಲು ಬಿದ್ದರು ಅನ್ನುವಂಥ ರೀತಿಯಲ್ಲಿ ಆಗಿಬಿಡುತ್ತೆ. ಹಾಗಾಗಿನೇ ನಿಮಗೆ ಗೊತ್ತಿದ್ದು ಇಂತಹ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ.
ಇನ್ನು ಈ ದಿನದಲ್ಲಿ ಸ್ವಲ್ಪ ನೆಮ್ಮದಿ ತರುವಂಥದ್ದು ನಿಮ್ಮ ಕುಟುಂಬಸ್ಥರ ಒಂದು ಬೆಂಬಲದ ಮಾತುಗಳು. ಹಾಗಾಗಿ ಕುಟುಂಬದಲ್ಲಿ ಒಂದು ಸಹಮತ ಇರಬೇಕು, ಸಾಮರಸ್ಯ ಇರಬೇಕು, ಅದನ್ನು ಕಾಯ್ದುಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಈ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಶಕ್ತಿ ಏನು, ಸಾಮರ್ಥ್ಯ ಏನು, ಯೋಗ್ಯತೆ ಏನು, ನಿಮ್ಮ ಪ್ರತಿಭೆ ಏನು, ಇಂಥದ್ದನ್ನು ಈ ದಿನ ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಕೂಡ ಇದೆ. ಅದನ್ನು ನೀವು ಬಳಸ್ಕೊಳ್ಳಿ. ಆದರೆ ಯಾವುದೇ ವಿಚಾರದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ, ಎಕ್ಸ್ಟ್ರೀಮ್ ಎಂಡ್ಸ್ಗೆ ಹೋಗಬೇಡಿ. ಈ ಬುಡದವರೆಗೂ ಕೂಡ ಕಬ್ಬನ್ನು ತಿಂದರೆ ಅದು ಸಿಹಿಯನ್ನು ಕೊಡಲ್ಲ. ಹಾಗಾಗಿನೇ ಕಬ್ಬಿದೆ ಅಂತ ಹೇಳಿ ಬುಡದವರೆಗೂ ತಿನ್ನಬಾರ್ದು, ಎಲ್ಲಿ ಬೇಕೋ ಅಲ್ಲಿಗೆ ಅದನ್ನು ನಿಲ್ಲಿಸ್ಬಿಡಬೇಕು. ಆ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಾಗಲಿ, ನಿಮ್ಮ ಪ್ರಯತ್ನಗಳಾಗಲಿ ಒಂದು ಚೌಕಟ್ಟಿನ ಒಳಗೆ ಇದ್ದರೆ ತುಂಬ ಉತ್ತಮ. ಇನ್ನು ಈ ದಿನ ಕೆಲವು ನೆಗೆಟಿವ್ ಎನರ್ಜಿ ಇರುವಂಥವರು, ಅಂದರೆ ಅವರ ಜೊತೆಯಲ್ಲಿದ್ದರೆ ಏನೋ ಒಂದು ಋಣಾತ್ಮಕವಾದಂಥ ಭಾವನೆ ಬರ್ತಾ ಇರುತ್ತೆ. ಯಾವಾಗಲೂ ಒಂದು ಗೋಳು, ಏನೋ ಒಂದು ದುಃಖ, ಏನೋ ಒಂದು ಸಮಸ್ಯೆ ಹೇಳ್ಕೊಳ್ತಾನೆ ಇರ್ತಾರೆ. ಅಂಥವರ ಜೊತೆಯಲ್ಲಿದ್ದರೆ ಈ ದಿನ ನಿಮಗೂ ಕೂಡ ಒಂದು ಲವಲವಿಕೆ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಅಂಥವರಿಂದ ಆದಷ್ಟು ದೂರ ಇರುವಂಥದ್ದು ಉತ್ತಮ. ಏಕೆಂದರೆ ಅವರಿಂದ ಆಗುವಂಥ ಕೇಡೇನಿದೆ, ಅವರಿಂದ ಆಗುವಂಥ ಒಂದು ಅನರ್ಥಗಳೇನಿದೆ, ಅದನ್ನು ನೀವು ದೂರ ಮಾಡಬೇಕು. ಅದರಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಬೇಕು. ಹಾಗೆ ಈ ದಿನ ನಿಮ್ಮ ಕರ್ತವ್ಯ ಏನು, ನಿಮ್ಮ ಜವಾಬ್ದಾರಿ ಏನು ಅನ್ನುವಂಥದ್ದನ್ನು ತಿಳಿದು ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಅದಕ್ಕಾಗಿಯೇ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಉತ್ಸಾಹದಾಯಕವಾದಂಥ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮಗೆ ಉತ್ಸಾಹ, ಉಲ್ಲಾಸ, ಮನರಂಜನೆ, ಮನಸ್ಸಿಗೆ ಹಿತ ಅನ್ನಿಸುವಂಥ ಸನ್ನಿವೇಶ ಇವೆಲ್ಲವೂ ಕೂಡ ಒಂದಾದ ಮೇಲೆ ಒಂದು ಒದಗುವಂಥ ಸಾಧ್ಯತೆ ಈ ದಿನ ಇದೆ. ಒಟ್ಟಾರೆ ಎಲ್ಲ ಕ್ಷೇತ್ರಗಳಿಗೂ ಕೂಡ ಅನುಕೂಲಕರವಾದಂಥ ಪರಿಸ್ಥಿತಿಗಳಿರುತ್ತೆ. ಅದನ್ನು ತುಂಬ ಎಂಜಾಯ್ ಮಾಡ್ತೀರಿ, ತುಂಬ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇದೆ. ಹಾಗೆ ಬಿ ಎ ರೋಮನ್ ವೆನ್ ಯು ಆರ್ ಇನ್ ರೋಮ್ ಅಂತ ಹೇಳ್ತಾರೆ. ಅಂದರೆ ಯಾವ ಸ್ಥಳದಲ್ಲಿ ಯಾವ ಸನ್ನಿವೇಶದಲ್ಲಿ ಇರ್ತೀರೋ ಅದಕ್ಕೆ ಹೊಂದಿಕೊಳ್ಬೇಕು, ಅದು ಬಹಳ ಮುಖ್ಯ. ಅಂಥ ಒಂದು ವಿಶೇಷ ಗುಣಧರ್ಮ ಈ ದಿನ ನಿಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿನೇ ಹೊಂದಾಣಿಕೆ ಇದ್ದಾಗ ಎಲ್ಲವೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲೋ ಒಂದು ಕಡೆ ನಿಮಗೆ ಒಬ್ಬರ ಬಗ್ಗೆ ಅಸಮಾಧಾನ ಇರ್ಬೋದು, ಅವರ ನಡತೆ ಇಷ್ಟ ಆಗಲ್ಲ, ಅವರ ಮಾತು ನಿಮಗೆ ಖುಷಿ ಕೊಡಲ್ಲ. ಅಂಥದ್ದೇ ನಿಮಗೆ ಕಂದಕವನ್ನು ನಿರ್ಮಿಸುವಂಥದ್ದು. ಅಂಥ ವ್ಯಕ್ತಿಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಆದರೆ ಈ ದಿನ ನಿಮ್ಮ ಒಂದು ಪ್ರತಿಭೆ, ನಿಮ್ಮ ಒಂದು ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ವ್ಯಕ್ತಿಯನ್ನು ಹೇಗಿದ್ದಾರೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ತೀರಿ. ಇದು ನಿಮ್ಮ ದೊಡ್ಡ ಗುಣ, ಉದಾರವಾದಂಥ ಗುಣ. ಹಾಗಾಗಿನೇ ಈ ದಿನ ಸಂಪರ್ಕಗಳು ಹೆಚ್ಚಾಗುತ್ತೆ, ಕಮ್ಯುನಿಕೇಷನ್ ಚೆನ್ನಾಗಿದೆ. ಹಾಗಾಗಿ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲೂ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತೀರಿ. ಅತ್ಯುತ್ತಮವಾದಂಥ ಸಂದರ್ಭ ಇದು. ಇನ್ನು ಸ್ತ್ರೀಯರು ವಿಶೇಷವಾಗಿ ಆರೋಗ್ಯದ ಕಡೆ, ನಿಮ್ಮ ಒಂದು ಸೌಂದರ್ಯದ ಕಡೆ ಹೆಚ್ಚು ಗಮನ ಕೊಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಅದಕ್ಕಾಗಿಯೇ ಕೆಲವೊಂದು ಸಾಮಗ್ರಿಗಳನ್ನು, ವಸ್ತುಗಳನ್ನು, ಸೌಂದರ್ಯವರ್ಧಕಗಳನ್ನು ಖರೀದಿ ಮಾಡುವಂಥದ್ದು ಇದೆ. ಇದರಲ್ಲಿ ಹಣ ಸ್ವಲ್ಪ ಖರ್ಚಾಗ್ಬೋದು, ಆದರೂ ಮನಸ್ಸಿಗೆ ಸಮಾಧಾನ ಇದೆ. ಇನ್ನು ಈ ದಿನದಲ್ಲಿ ಕುಟುಂಬದಲ್ಲಿರುವಂಥ ಹಿರಿಯರ ಕಡೆ ಸ್ವಲ್ಪ ಗಮನ ಕೊಡಿ, ಅವರ ಆರೋಗ್ಯ ನೋಡ್ಕೊಳ್ಳಿ, ಅವರ ಬೇಕು ಬೇಡಗಳನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ. ನಿಮಗೆ ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಆಮ್ಲಪಿತ್ತದ ಸಮಸ್ಯೆ ಏನಾದರೂ ಇದ್ದರೆ, ಈ ಪಿತ್ತ ಅನ್ನೋವಂಥದ್ದು ಏನಾದರೂ ಇದ್ದರೆ ಅಂಥವರು ಸ್ವಲ್ಪ ಗಮನ ಕೊಡಿ. ಇದು ಒಂದು ಕಡೆ ಜಾಸ್ತಿಯಾಗಿ ನಿಮ್ಮ ಆರೋಗ್ಯ ತತ್ಕಾಲಕ್ಕೆ ಏರುಪೇರಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಸೂರ್ಯ ಮಂತ್ರವನ್ನು ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ಕಾರ್ಯಪಟುತ್ವಕ್ಕೆ ಪ್ರತಿಫಲ ಪಡೆಯುವಂಥ ಸಂದರ್ಭ ಇದು. ನಿಮಗೆ ಸಂತೋಷ ಇದೆ, ಉತ್ಸಾಹ ಇದೆ. ಹಾಗೆ ಈ ಕುಟುಂಬದಲ್ಲಾಗಲಿ ಅಥವಾ ನಿಮ್ಮ ಸಮಾಜದಲ್ಲಾಗಲಿ ನಿಮ್ಮ ಅಭಿಪ್ರಾಯಕ್ಕೆ ಮನ್ನಣೆ ಇದೆ. ನೀವು ಏನು ಹೇಳ್ತೀರೋ ಅದನ್ನು ಕೇಳುವಂಥ ಒಂದು ವರ್ಗ ನಿಮ್ಮ ಜೊತೆಯಲ್ಲಿರ್ತಾರೆ. ಹಾಗಾಗಿನೇ ಈ ದಿನ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನುವಂಥದ್ದು ವಿಶೇಷವಾಗಿ ನಿಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ. ಯಾವುದೋ ಒಂದು ಕೆಲಸವನ್ನು ಮುನ್ನಡೆಸ್ತೀರಿ, ಯಾವುದೋ ಒಂದು ತಂಡಕ್ಕೆ ನಾಯಕರಾಗ್ತೀರಿ. ಹಾಗೆ ಕೆಲವೊಂದು ವಿಚಾರಗಳನ್ನು ನಿಮ್ಮ ಅಭಿಪ್ರಾಯವನ್ನೇ ಆಧರಿಸಿ ತೀರ್ಮಾನ ಮಾಡಿರುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಮಾತಿಗೆ ಒಂದು ಮೌಲ್ಯ ಇದೆ, ನಿಮ್ಮ ಅಭಿಪ್ರಾಯಕ್ಕೆ ಒಂದು ತೂಕ ಇದೆ. ಹಾಗೆ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಮಂದಗತಿಯಲ್ಲಿ ನಡೀಬೋದು.
ಆದರೆ ಅದಕ್ಕೆ ಯಾವುದೇ ರೀತಿಯ ಬಾಧೆ ಇಲ್ಲ, ಚಿಂತೆ ಇಲ್ಲ ನಿಮಗೆ. ಏಕೆಂದರೆ ಈ ದಿನದ ವಿದ್ಯಮಾನಗಳಲ್ಲಿ ನಿಮ್ಮ ಗುರಿಯೇ ಬೇರೆ ರೀತಿಯಲ್ಲಿ ಇರುವಂಥದ್ದು. ಹಣ ಬೇಕು, ಆದರೆ ಎಷ್ಟು ಬೇಕೋ ಅಷ್ಟೇ ಬೇಕು. ಹಣಕ್ಕಿಂತ ಮುಖ್ಯವಾಗಿರುವಂಥದ್ದು ಜೀವನದಲ್ಲಿ ಇನ್ನೂ ಒಂದು ಇದೆ ಅನ್ನೋಂಥ ಒಂದು ಸತ್ಯ ನಿಮಗೆ ಹೊಳೆಯುವಂಥದ್ದಾಗತ್ತೆ. ಹಾಗೆ ಈ ದಿನ ನೀವು ಏನಾದರೂ ಒಂದನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಬೇರೆ ಏನಾದರೂ ಒಂದನ್ನು ಕಳ್ಕೊಳ್ಬೇಕಾಗತ್ತೆ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಯೋಜನೆಯಂತೆ ನಡಿಬೇಕು ಅಂತ ಹೇಳಿದ್ರೆ ಕೆಲವೊಂದನ್ನು ಬಿಟ್ಟುಕೊಟ್ಟು ರಾಜಿ ಮಾಡಿಕೊಳ್ಬೇಕಾಗತ್ತೆ. ಅದರಲ್ಲೂ ಈ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವರು ಈ ದಿನ ಸ್ವಲ್ಪ ನಿಮ್ಮ MOU ಬಗ್ಗೆ ಗಮನ ಹರಿಸಿ. ಅಲ್ಲಿ ಕೆಲವೊಂದು ವಿಚಾರಗಳನ್ನು ಸಡಿಲಗೊಳಿಸುವಂಥದ್ದು, ಕೆಲವೊಂದು ವಿಚಾರಗಳನ್ನು ಅಡಾಪ್ಟ್ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಕೂಡ ಬರ್ಬೋದು. ಅದಕ್ಕೆ ನೀವು ಈ ದಿನ ಬದ್ಧರಾಗಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಮುಂದಿನ ಜೀವನ ಹೇಗಿರಬೇಕು, ಯಾವ ಸೌಕರ್ಯಗಳ ಅಗತ್ಯ ಇದೆ, ಯಾರು ನಿಮಗೆ ಸಹಾಯ ಮಾಡ್ತಾರೆ ಅನ್ನೋಂಥದ್ರ ಬಗ್ಗೆ ಮೊದಲು ನಿಶ್ಚಯಿಸ್ಕೊಳ್ಬೇಕಾಗತ್ತೆ. ಇದು ಪೂರ್ವ ಸಿದ್ಧತೆ. ಹಾಗಾಗಿ ಈ ದಿನ ನೀವು ಮಾಡುವಂಥ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ಒಂದು ಮುನ್ನೋಟ ಇರಬೇಕು, ಒಂದು ವಿಷನ್ ಇರಬೇಕು. ಅದನ್ನು ಇಟ್ಕೊಂಡೇ ಮುಂದುವರಿಯುವಂಥದ್ದು ತುಂಬ ಉತ್ತಮ. ಅದಕ್ಕಾಗಿ ತಜ್ಞರಿದ್ದಾರೆ, ಅದಕ್ಕಾಗಿ ಕೆಲವೊಂದು ಅನುಭವಸ್ಥರಿದ್ದಾರೆ. ಅವರ ಸಲಹೆ ಪಡ್ಕೊಳ್ಳಿ, ಅವರ ಮಾರ್ಗದರ್ಶನ ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ವೈಯಕ್ತಿಕ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಖರ್ಚು ವೆಚ್ಚಗಳನ್ನು ನಿಯಂತ್ರಣ ಮಾಡಿಕೊಳ್ಳಿ, ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಅವಕಾಶಗಳಿಂದ ವಂಚಿತರಾಗುವಂಥ ದಿನ. ಎಲ್ಲವೂ ಕೈಯಲ್ಲಿದೆ, ಆದರೂ ಯಾವುದೂ ಇಲ್ಲ, ಯಾವುದೂ ನಿಮ್ಮ ಸಮಯಕ್ಕೆ ಬಳಕೆಗೆ ಬರ್ತಾ ಇಲ್ಲ. ಹಾಗೆ ಸ್ನೇಹಿತರಿದ್ದಾರೆ, ಬಂಧುಗಳಿದ್ದಾರೆ, ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರು ಎಲ್ಲರೂ ಇದ್ದಾರೆ ನಿಮಗೆ. ಆದರೆ ನಿಮಗೆ ಬೇಕು ಅಂದಾಗ ಯಾರೂ ನಿಮ್ಮ ಜೊತೆಯಲ್ಲಿ ಇರಲ್ಲ. ಹಾಗಾಗಿನೇ ಸಮಯಕ್ಕೆ ಸರಿಯಾಗಿ ಕೆಲವೊಂದು ಸೌಲಭ್ಯಗಳು ಸೌಕರ್ಯಗಳು ನಿಮಗೆ ಒದಗಿ ಬರದೇ ಇದ್ದಾಗ ಸ್ವಲ್ಪ ನಿರಾಸೆ ಉಂಟಾಗುತ್ತೆ ಈ ದಿನದಲ್ಲಿ. ಹಾಗೆ ನೀವು ಎಷ್ಟೋ ಜನರಿಗೆ ಏನೇನೋ ಸಹಾಯ ಮಾಡಿರಬಹುದು, ಯಾವುದೋ ರೀತಿಯಲ್ಲಿ ಅವರ ಒಂದು ಸಮಸ್ಯೆಯನ್ನು ಬಗೆಹರಿಸಿರಬಹುದು. ಆದರೆ ಈ ದಿನ ನಿಮ್ಮ ಸಮಸ್ಯೆಯನ್ನು, ನಿಮ್ಮ ದುಃಖವನ್ನು, ನಿಮ್ಮ ನೋವನ್ನು ಹೇಳ್ಕೊಳ್ಳಿಕ್ಕೂ ಕೂಡ ಜನ ನಿಮ್ಮ ಹತ್ತಿರ ಇಲ್ಲ. ಹಾಗೆ ಎಲ್ಲರೊಂದಿಗೂ ಕೂಡ ನೀವು ಮನಸ್ಸು ಬಿಚ್ಚಿ ಮಾತಾಡುವಂಥವ್ರಲ್ಲ. ಕೆಲವೊಮ್ಮೆ ರಹಸ್ಯವಾದ ವಿಚಾರಗಳಿರುತ್ತೆ, ಕೆಲವೊಂದು ಸೀಕ್ರೆಸಿಯನ್ನು ಮೇಂಟೈನ್ ಮಾಡಬೇಕಾಗತ್ತೆ, ಕೆಲವೊಂದು ಸೆನ್ಸಿಟಿವ್ ಆಗಿರುವಂಥ ವಿಚಾರಗಳಿರುತ್ತೆ. ಇದನ್ನು ಹೇಳ್ಕೊಳ್ಬೇಕು ಅಂದರೆ ನಿಮಗೆ ತುಂಬ ಆತ್ಮೀಯರು ಬೇಕು, ಆತ್ಮಸಖರು ಬೇಕು. ಈ ದಿನ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥವ್ರು ಬೇಕು. ಆದರೆ ಈ ದಿನ ಯಾರೂ ಕೂಡ ಇಲ್ಲ ಅನ್ನುವಂಥ ಒಂದು ಕೊರಗು ನಿಮ್ಮನ್ನು ಕಾಡುತ್ತೆ. ಹಾಗಾಗಿನೇ ಈ ದಿನ ನೀವು ಯಾವುದೇ ರೀತಿಯ ಒಂದು ನಿರೀಕ್ಷೆಯನ್ನು ಯಾರಿಂದಲೂ ಕೂಡ ಇಟ್ಕೊಳ್ಬೇಡಿ. ಯಾರೂ ಬರಲ್ಲ, ಯಾರೂ ಮಾಡಲ್ಲ. ಏಕೆಂದರೆ ಅವರವರದ್ದೇ ಕೆಲಸ ಕಾರ್ಯ, ಅವರದ್ದೇ ಚಿಂತೆ ಅವರಿಗಿರುವಾಗ ನಿಮ್ಮ ಬಗ್ಗೆ ಯಾರಿಗೂ ಕೂಡ ಗಮನ ಹರಿಸುವಷ್ಟು ಪುರುಸೊತ್ತಿಲ್ಲ. ಹಾಗೆ ಈ ದಿನದಲ್ಲಿ ನಿಮ್ಮ ವರ್ತನೆ ಹಾಗೆ ನಿಮ್ಮ ಮಾತು ಕೆಲವರನ್ನು ಆಕರ್ಷಿಸುತ್ತೆ, ಆದರೆ ಅದು ಬಹಳ ತಾತ್ಕಾಲಿಕವಾಗಿ ಇರುವಂಥದ್ದು. ಹಾಗಾಗಿ ಅದನ್ನೇ ನಂಬಿ ನಿಮ್ಮ ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಸ್ವಲ್ಪ ಧೈರ್ಯ ಕಡಿಮೆ, ಎಲ್ಲೋ ಭಯದ ವಾತಾವರಣ ಇದೆ, ಆತ್ಮವಿಶ್ವಾಸ ಕಡಿಮೆ. ಹಾಗಾಗಿನೇ ಕೆಲವೊಂದು ಗುರುತರವಾದಂಥ ಕೆಲಸ ಕಾರ್ಯಗಳನ್ನು ಮುಂದಕ್ಕೆ ಹಾಕುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನೀವು ದೂರದ ಪ್ರಯಾಣವನ್ನು ಮಾಡುವಂಥ ಸಂದರ್ಭ ಕೂಡ ಬರಬಹುದು. ಆ ಯೋಗ ಇದೆ, ಆದರೆ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ನಿಮ್ಮ ಮಕ್ಕಳ ವಿಚಾರದಲ್ಲಿ, ಕುಟುಂಬಸ್ಥರ ವಿಚಾರದಲ್ಲಿ ಈ ದಿನ ಯದ್ವಾ ತದ್ವಾ ತಲೆ ಕೆಡಿಸ್ಕೊಳ್ಳುವಂಥದ್ದು ಕೂಡ ಇದೆ. ನೀವು ಈ ದಿನ ಅವರಿಗಿಂತ ಹೆಚ್ಚು ಅವರ ಬಗ್ಗೆ ಆಲೋಚನೆ ಮಾಡುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಆಲೋಚನಾ ಲಹರಿಗಳನ್ನು, ಆಲೋಚನಾ ವೇಗವನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ನಿಮ್ಮ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ನಿರೀಕ್ಷೆಗಳ ಬಗ್ಗೆ ಯೋಚನೆ ಮಾಡಿ, ನಾಳೆಯ ಬಗ್ಗೆ ಯೋಚನೆ ಮಾಡಿ. ಅವರೆಲ್ಲರೂ ಕೂಡ ಅದೇ ಒಂದು ಆಂಬಿಟ್ಟಲ್ಲಿ ಬರ್ತಾರೆ, ಅದೇ ಒಂದು ಪರಿಧಿಯಲ್ಲಿ ಬರ್ತಾರೆ. ಸ್ವಲ್ಪ ಸೂಕ್ಷ್ಮವಾಗಿ ಅಷ್ಟೇ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಮಹಾಲಕ್ಷ್ಮಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿ. ಅದರಲ್ಲೂ ಒಂದು ಬಿಳಿಯ ಎಕ್ಕದ ಗಿಡ ಇದ್ದರೆ ಅದಕ್ಕೆ 3 ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6.
ಧನುರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇದ್ದಾಗ ಕೆಲಕಾಲ ಸಂತೋಷ ಇರುತ್ತೆ, ಕೆಲಕಾಲ ದುಃಖ ಇರುತ್ತೆ. ಹಾಗಾಗಿನೇ ಯಾವುದೇ ಒಂದು ಸನ್ನಿವೇಶ ಕೂಡ ಇದೇ ಶಾಶ್ವತ ಅನ್ನುವಂಥ ರೀತಿಯಲ್ಲಿ ಇರಲ್ಲ, ಅದು ಫ್ಲಕ್ಚುಯೇಟ್ ಆಗುವಂಥದ್ದು. ಹಾಗೆ ನಿಮ್ಮ ಮನಸ್ಸು ಕೂಡ ಈ ದಿನ ಒಂದು ರೀತಿಯಲ್ಲಿ ವಿವೇಚನೆಗೆ ಒಳಪಟ್ಟಿರಲ್ಲ. ಹಾಗಾಗಿ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡುವಂಥ ಒಂದು ಶಕ್ತಿಯನ್ನು ಕೂಡ ಕಳ್ಕೊಂಡಿರ್ತೀರಿ. ಹಾಗೆ ನೀವು ಬೇರೆಯವರ ಭರವಸೆಯ ಮೇಲೆ ನಿಂತಿರುವಂಥದ್ದು, ಒಂದು ವೇಳೆ ಆ ಭರವಸೆ ಹುಸಿಯಾದರೆ, ಅದು ಟೊಳ್ಳಾದರೆ ನಿಮ್ಮ ಒಂದು ಕನಸಿನ ಸೌಧವೇ ಬಿದ್ದು ಹೋಗುತ್ತೆ. ಹಾಗಾಗಿ ಬೇರೆಯವರ ಭರವಸೆಗಳನ್ನು ಹೆಚ್ಚಾಗಿ ನಂಬಬೇಡಿ, ಅವರ ಆಶ್ವಾಸನೆಗಳಿಗೆ ಯಾವುದೇ ಒಂದು ಬೆಲೆಯನ್ನು ಕೊಡಬೇಡಿ. ಹಾಗಾಗಿ ನಿಮ್ಮ ಸ್ವಂತ ಆಲೋಚನೆ ಇರಬೇಕು, ನಿಮ್ಮ ಸ್ವಂತ ಕಾಲ ಮೇಲೆ ನೀವು ನಿಂತ್ಕೊಳ್ಳುವಂಥ ಬಲ ನಿಮಗೆ ಬರಬೇಕು. ಆಗ ಮಾತ್ರ ಈ ಜೀವನ ನಿಮಗೆ ಸಾರ್ಥಕತೆಯನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ನಿಮಗೆ ಆತ್ಮವಿಶ್ವಾಸವೇ ಬಂಡವಾಳ, ಅದೇ ಒಂದು ಮೂಲಧನ, ಅದೇ ಒಂದು ಇನ್ವೆಸ್ಟ್ಮೆಂಟ್ ನಿಮಗೆ. ಅದಕ್ಕಾಗಿಯೇ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇದನ್ನು ನೂರಾರು ದಾರಿಗಳಿಂದ ನೀವು ಎನ್ಹಾನ್ಸ್ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಮೊದಲು ನಿಮ್ಮ ಬಗ್ಗೆ ನಿಮಗೆ ವಿಶ್ವಾಸ ಇರಬೇಕು. ಹಾಗೆ ಬೇರೆಯವರ ಮಾತನ್ನಾಗಲಿ ಬೇರೆಯವರ ಅಭಿಪ್ರಾಯಗಳನ್ನಾಗಲಿ ನೀವು ಮನ್ನಣೆ ಕೊಡಬೇಕು. ಏಕೆಂದರೆ ನಿಮಗೆ ಎಷ್ಟು ನಿಮ್ಮ ವೈಯಕ್ತಿಕವಾದಂಥ ವಿಚಾರಗಳು ಮುಖ್ಯವೋ ಅವರವರಿಗೆ ಅವರವರದ್ದೇ ಆದಂಥ ವಿಚಾರಗಳು ಕೂಡ ಮುಖ್ಯವಾಗುತ್ತೆ. ಹಾಗೆ ಎಲ್ಲ ವಿಚಾರದಲ್ಲೂ ಸ್ವಲ್ಪ ಧನಾತ್ಮಕತೆಯಿಂದ ಇರಿ. ಪಾಸಿಟಿವ್ ಆಗಿ ಇದ್ದರೆ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಕಾಣಿಸುತ್ತೆ. ಹಾಗಾಗಿ ಈ ದಿನದ ವಿದ್ಯಮಾನಗಳು, ನಿಮ್ಮ ವ್ಯವಹಾರಗಳು ಸರಾಗವಾಗಿ ನಡೆಯಬೇಕು ಅಂತ ಹೇಳಿದ್ರೆ ಈ ದಿನ ಮನಸ್ಸು ಬಿಚ್ಚಿ ಬಹಳ ಮುಕ್ತವಾಗಿ ವ್ಯವಹಾರಗಳನ್ನು ಮುಂದುವರಿಸಿ. ಇನ್ನು ದಾಖಲೆ ಪತ್ರಗಳನ್ನು ಸರಿಯಾದ ಕ್ರಮದಲ್ಲಿ ಇಟ್ಕೊಳ್ಳುವಂಥದ್ದು ಬಹಳ ಉತ್ತಮ. ಇನ್ನು ಯಾವುದೇ ವಿಚಾರದಲ್ಲಾಗಲಿ ಯಾವುದೇ ವ್ಯಕ್ತಿಯ ಬಗ್ಗೆ ಆಗಲಿ ಈ ದಿನ ಅಸಮಾಧಾನವನ್ನು ಮಾತಿನ ಮೂಲಕ ಹೊರಹಾಕಬೇಡಿ. ಹಾಗಾಗಿ ನಿಮ್ಮ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ವ್ಯವಹಾರದಲ್ಲಿ ಕಾನೂನು ಪಾಲನೆ ತುಂಬ ಅಗತ್ಯವಾಗಿ ಕಾಣಿಸ್ತಾ ಇದೆ. ಇಲ್ಲಾಂದರೆ ಅತಿಯಾದ ದಂಡ ತೆರಬೇಕಾಗತ್ತೆ, ಇಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ, ಮನಸ್ಸಿಗೂ ಕೂಡ ಅಸಮಾಧಾನ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನವನ್ನು ಕಳಿಬೇಕಾಗತ್ತೆ. ಅದಕ್ಕಾಗಿಯೇ ಭಗವಂತನನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ನವಗ್ರಹಗಳನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ನವಗ್ರಹ ಅಷ್ಟೋತ್ತರವನ್ನು ಹೇಳ್ತಾಯಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರೋದರಿಂದ ವಿಶೇಷವಾದಂಥ ಫಲ ಸಿಕ್ಕುವಂಥ ಸಂದರ್ಭ ಇದೆ. ಅದರಲ್ಲೂ ಈ ದಿನ ನಿಮ್ಮ ಕಾರ್ಯಪಟುತ್ವಕ್ಕೆ, ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಒಂದು ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಾಗಿ ನಿಮಗೆ ಸೌಕರ್ಯಗಳು ಸಿಕ್ಕತ್ತೆ. ಬಹಳ ಉಪಯುಕ್ತವಾದಂಥ ದಿನ ಇದು. ಹಾಗೆ ಬಹಳ ದಿನಗಳಿಂದ ಭೇಟಿ ಮಾಡಬೇಕು ಅಥವಾ ಅವರ ಜೊತೆ ಮಾತಾಡಬೇಕು ಅಂದ್ಕೊಂಡಿರುವಂಥ ವ್ಯಕ್ತಿಯ ಒಂದು ಸಂಸರ್ಗ ಈ ದಿನ ಉಂಟಾಗುವಂಥದ್ದು, ಅವರನ್ನು ಸಂಪರ್ಕ ಮಾಡ್ತೀರಿ, ಅವರ ಜೊತೆ ಒಂದು ಮಾತುಕತೆ. ಹಾಗಾಗಿ ನಿಮಗೆ ತುಂಬ ಸಂತೋಷವನ್ನು ತರುವಂಥ ವಿಚಾರ ಅಂತ ಹೇಳಿದ್ರೆ ಈ ದಿನ ಇದೇ ಆಗಿರೋಂಥದ್ದು. ಹಾಗೆ ಈ ದಿನ ನಿಮ್ಮ ಬುದ್ಧಿವಂತಿಕೆ ಬಹಳ ಶಾರ್ಪ್ ಆಗಿದೆ. ಏಕೆಂದರೆ ನಿಮ್ಮ ಅನುಭವ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮನ್ನು ಪಾರು ಮಾಡುವಂಥದ್ದು ಕೂಡ ಇದೆ. ಇದರಿಂದ ನಿಮ್ಮ ಪ್ರಯತ್ನದಲ್ಲಿ ನಿಮಗೆ ಒಳ್ಳೆಯ ಫಲ ಅನ್ನುವಂಥದ್ದು, ಹಾಗೆ ಸಮಾಜದಲ್ಲಿ ಗೌರವ ಸ್ಥಾನಮಾನಗಳು ಸಿಕ್ಕುವಂಥದ್ದು ಕೂಡ ಇದೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳುವಂಥ ಒಂದು ಪ್ರಶ್ನೆಯೇ ನಿಮಗೆ ಬರಲ್ಲ. ಏಕೆಂದರೆ ನಿಮ್ಮ ಒಂದು ಅನಿಸಿಕೆಯಂತೆ, ನಿಮ್ಮ ಅಭಿಪ್ರಾಯದಂತೆ ಕೆಲಸಗಳು ಆಗುವಂಥದ್ದು. ಎಲ್ಲರೂ ಕೂಡ ನಿಮ್ಮ ಒಂದು ಲೈನ್ಗೆ ಅಲೈನ್ ಆಗ್ತಾರೆ. ಹಾಗಾಗಿ ನೀವು ಅವರಿಗೆ ಬಗ್ಗುವಂಥದ್ದಾಗಲಿ ಅಥವಾ ಆ ಒಂದು ವಿಚಾರದಲ್ಲಿ ನಿಮ್ಮತನವನ್ನು ಬಿಟ್ಟು ಕೊಡುವಂಥದ್ದಾಗಲಿ ಮಾಡುವ ಅಗತ್ಯತೆ ಇಲ್ಲ. ಹಾಗೆ ಈ ದಿನ ಯಾವುದೇ ಒಂದು ವ್ಯಕ್ತಿಯ ಬಗ್ಗೆ ನೀವು ನಂಬಬೇಕು, ಅವರನ್ನು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದಲ್ಲ ಎರಡು ಸಲ ಯೋಚನೆ ಮಾಡಿ ಮುಂದುವರಿಬೇಕು. ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಆದಷ್ಟು ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ. ಇನ್ನು ಈ ದಿನ ಹಣವನ್ನು ಪಡೆಯುವಂಥದ್ದಾಗಲಿ, ಸಾಲವಾಗಿ ತೆಗೆದುಕೊಳ್ಳುವಂಥ ವಿಚಾರ, ಸಾಲಕ್ಕೆ ಜಾಮೀನಾಗಿ ನಿಲ್ಲುವಂಥ ವಿಚಾರ, ಇಂಥದ್ದಕ್ಕೆ ಕೈ ಹಾಕಬೇಡಿ. ಏಕೆಂದರೆ ನಿಮಗೆ ಅಷ್ಟೊಂದು ಒಳ್ಳೆಯ ಫಲ ಅನ್ನುವಂಥದ್ದು ಈ ದಿನ ಸಿಗ್ತಾ ಇಲ್ಲ. ಹಾಗೆ ಈ ದಿನ ಗ್ರಹಗತಿಗಳು ನಿಮಗೆ ತುಂಬ ಅನುಕೂಲಕರವಾಗಿರೋದ್ರಿಂದ ಯಾವುದೇ ಕೆಲಸದಲ್ಲೂ ಕೂಡ ನಿಮಗೆ ತೃಪ್ತಿ ಇದೆ. ಫಲಿತಾಂಶ ಪೂರ್ಣವಾಗಿ ಸಿಕ್ಕದೇ ಇದ್ದರೂ ಆ ಫಲಿತಾಂಶ ಸಿಕ್ಕುವಂಥ ಒಂದು ಪ್ರಾಸೆಸ್ ಇದೆಯಲ್ಲ, ಅದರಲ್ಲಿ ನಿಮಗೆ ಭರವಸೆ ಇದೆ. ಅದು ನಿಮಗೆ ಸಂಪೂರ್ಣವಾದ ತೃಪ್ತಿಯನ್ನು ತರುತ್ತೆ. ಹಾಗಾಗಿ ಮನಸ್ಸಿಗೆ ಸಮಾಧಾನ ಇರುವಂಥ ದಿನ ಇದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನದ ವಿದ್ಯಮಾನಗಳಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಇರುತ್ತೆ. ಏಕೆಂದರೆ ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಕುಟುಂಬದಿಂದಲೇ ಈ ದಿನ ಸ್ವಲ್ಪ ಅಸಮಾಧಾನದ ಹೊಗೆ ಎಲ್ಲೋ ಒಂದು ಕಡೆ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಏಕೆಂದರೆ ನಿಮ್ಮ ಮನಸ್ಸು ಬಹಳ ಸೂಕ್ಷ್ಮವಾಗಿರುವಂಥದ್ದು. ಎಲ್ಲೇ ಒಂದು ಸಣ್ಣ ಹೊಗೆ ಆಡಿದ್ರೂ ಕೂಡ ಅದು ಯಾಕಾಗಿ ಬಂತು, ಎಲ್ಲಿಂದ ಬಂತು ಅನ್ನುವಂಥದ್ರ ಬಗ್ಗೆ ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತೀರಿ. ಅಂಥ ಒಂದು ಸೂಕ್ಷ್ಮತೆ ಈ ದಿನ ಇರೋದ್ರಿಂದಲೇ ಬಹಳ ಸೆನ್ಸಿಟಿವ್ ಆಗಿ ಇರ್ತೀರಿ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಸಮಸ್ಯೆಗಳೇನಿದೆ ಅದನ್ನು ಒಂದೊಂದಾಗಿ ಅವಕಾಶಗಳಾಗಿ ಪರಿವರ್ತನೆ ಮಾಡಿಕೊಳ್ಬೇಕು, ಅದನ್ನು ಆಪರ್ಚುನಿಟೀಸ್ ಆಗಿ ಕನ್ವರ್ಟ್ ಮಾಡಿಕೊಳ್ಬೇಕು ಅಂಥ ಒಂದು ಜಾಣತನ ನಿಮಗೆ ಬೇಕಾಗಿದೆ. ಆದರೆ ಮನಸ್ಸಿಗೆ ಮಂಕು ಕವಿದಿರುವಂಥದ್ದು. ಎಷ್ಟೋ ವೇಳೆ ಎಷ್ಟೋ ಬುದ್ಧಿವಂತಿಕೆಯಿಂದ ವ್ಯವಹಾರ ಮಾಡಿದ್ದೀರಿ, ಕೆಲವು ಸಮಸ್ಯೆಗಳನ್ನು ಪರಿಹಾರ ಕೂಡ ಮಾಡಿಕೊಂಡಿದ್ದೀರಿ. ಆದರೆ ಈ ದಿನ ಒಂದು ಪುಟ್ಟ ಸಮಸ್ಯೆಗೆ ತುಂಬ ಹೆಣಗಾಡಬೇಕಾಗತ್ತೆ, ತುಂಬ ಒಂದು ರೀತಿಯ ಹೋರಾಟವನ್ನೇ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಆತ್ಮವಿಶ್ವಾಸದ ಮೂಲಕವೇ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು. ಆ ಒಂದು ಪ್ರಯತ್ನವನ್ನು ಮಾಡ್ತಾಯಿರಿ. ಇನ್ನು ಈ ದಿನ ಸರಿಯಾದ ನಿಯಮವನ್ನು ಪಾಲನೆ ಮಾಡಬೇಕು. ಅದರಲ್ಲೂ ಸಮಯ ಪ್ರಜ್ಞೆ ಬಹಳ ಮುಖ್ಯವಾಗಿ ನಿಮಗೆ ಬೇಕಾಗಿರುವಂಥದ್ದು. ಏಕೆಂದರೆ ಈ ದಿನ ಸಮಯವೇ ನಿಮಗೆ ಕೈ ಕೊಡುವಂಥದ್ದು. ಹಾಗೆ ಎಲ್ಲಿ ನಿಮಗೆ ನಿಧಾನ ಆಗುತ್ತೆ ಅಲ್ಲಿ ಕೆಲವೊಂದು ಅನರ್ಥಗಳು ಆಗುವಂಥದ್ದು ಕೂಡ ಇರುತ್ತೆ. ಕೈಗೆ ಬಂದು ತುತ್ತು ಬಾಯಿಗೆ ಬರಲ್ಲ, ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ನಿಮ್ಮ ಮನಸ್ಸಿಗೆ ನೆಮ್ಮದಿ ತರಬೇಕು ಅಂತ ಹೇಳಿದ್ರೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಕುಟುಂಬಸ್ಥರ ಮಾತು. ಹಾಗಾಗಿ ಈ ದಿನ ಒಳ್ಳೆಯ ಮಾತಿಗಾಗಿ ನೀವು ನಿರೀಕ್ಷೆ ಮಾಡಿ. ನೀವು ಏನನ್ನು ಇನ್ವೆಸ್ಟ್ ಮಾಡ್ತೀರೋ ಅದೇ ನಿಮಗೆ ವಾಪಸ್ಸು ಬರುತ್ತೆ. ಹಾಗಾಗಿ ಒಳ್ಳೆಯ ಮಾತನ್ನು ನೀವು ಆಡೋದ್ರಿಂದ ಒಳ್ಳೆಯ ಮಾತಿನ ಪ್ರತಿಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಬಿತ್ತಿದಂತೆ ಬೆಳೆ ಅನ್ನುವಂಥ ವಿಚಾರ ನಿಮ್ಮ ಗಮನದಲ್ಲಿರಲಿ. ಹಾಗೆ ಈ ದಿನದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ನಿಧಾನ, ಸ್ವಲ್ಪ ಸಾವಧಾನ ಅನ್ನುವಂಥದ್ದು ಇರಲಿ. ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಕುಟುಂಬಸ್ಥರನ್ನು ಕೂಡ ಜೊತೆಯಲ್ಲಿಟ್ಕೊಳ್ಳಿ. ನಿಮ್ಮ ವ್ಯವಹಾರಗಳನ್ನು ಅವರ ಜೊತೆಯಲ್ಲೂ ಕೂಡ ಶೇರ್ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾಯಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕಾರ್ಯಸಿದ್ಧಿ ಉಂಟಾಗುವಂಥ ದಿನ. ಅಂದರೆ ನೀವು ಹಿಡಿದಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಹಾಗೆ ಕೆಲವೊಂದು ಕೆಲಸಗಳಿಗೆ ನಿಮ್ಮ ಪ್ರೀತಿ ಪಾತ್ರರ, ನಿಮ್ಮ ಬಂಧು ಬಾಂಧವರ ಬೆಂಬಲ ಕೂಡ ನಿಮಗೆ ವ್ಯಕ್ತವಾಗುತ್ತೆ. ಹಾಗಾಗಿ ಈ ದಿನ ಕೆಲಸಗಳನ್ನು ನಾನು ಒಬ್ಬನೇ ಮಾಡಬೇಕು ಅಥವಾ ಒಂಟಿಯಾಗಿ ಮಾಡಬೇಕು ಅನ್ನುವಂಥ ಆಲೋಚನೆ ಮನಸ್ಸಿಗೆ ಬರಬಾರ್ದು. ಏಕೆಂದರೆ ನಿಮ್ಮ ಜೊತೆಗೆ ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ. ಹಾಗೆ ಈ ದಿನ ನಿಮ್ಮ ಮಾತಿನಲ್ಲಿ, ನಿಮ್ಮ ವರ್ತನೆಯಲ್ಲಿ ಸ್ವಲ್ಪ ಸ್ಪಷ್ಟತೆ ಅನ್ನುವಂಥದ್ದು ಬೇಕಾಗುತ್ತೆ. ಏಕೆಂದರೆ ಕೆಲವೊಂದು ಸನ್ನಿವೇಶಕ್ಕೆ ತಕ್ಕಂತೆ ಭಾರಿ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಇರೋದ್ರಿಂದ, ಅಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಪರಿವರ್ತನೆ ಮಾಡಿಕೊಳ್ಳುವಂಥ ಸಂದರ್ಭ ಇರೋದ್ರಿಂದ ಸ್ವಲ್ಪನೇ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಯೋಗ್ಯತೆಗೆ ಮೀರಿದ ಕೆಲಸಕ್ಕೆ ಕೈ ಹಾಕಬೇಡಿ. ಏಕೆಂದರೆ ಕೆಲಸಗಳು ಬೇಗ ಆಗಬೇಕು, ಫಲಿತಾಂಶಗಳು ಸಿಗಬೇಕು, ನಿಮ್ಮ ಒಂದು ಮರ್ಯಾದೆಯ ಮಟ್ಟ ಕೂಡ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಈ ದಿನ ನಿಮಗೆ ಯಾವುದು ಇಷ್ಟ, ಯಾವುದು ನಿಮ್ಮ ಕೈಯಲ್ಲಿ ಸಾಧ್ಯ ಅಂಥ ಕೆಲಸಗಳನ್ನೇ ಆಯ್ಕೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಉದ್ಯೋಗದ ಪ್ರಯತ್ನಕ್ಕೆ ಒಳ್ಳೆಯ ಫಲ ಅನ್ನುವಂಥದ್ದೇನೋ ಸಿಕ್ಕತ್ತೆ. ಏಕೆಂದರೆ ನಿಮ್ಮ ಸ್ವಂತ ಆಲೋಚನೆ ಈ ದಿನ ಕ್ಲಿಕ್ ಆಗುತ್ತೆ. ಬೇರೆಯವರ ಒಂದು ಮಾರ್ಗದರ್ಶನದಲ್ಲಿ ಈ ದಿನ ನಡೆಯಲ್ಲ. ಏಕೆಂದರೆ ಆ ಅನುಭವ ಅನ್ನುವಂಥದ್ದು ಈ ದಿನ ನಿಮ್ಮನ್ನು ಮುನ್ನಡೆಸುತ್ತೆ. ಹಾಗೆ ಈ ದಿನ ವಾಹನ ಸಂಬಂಧಿ ಸಮಸ್ಯೆಗಳು ಅಲ್ಪ ಸ್ವಲ್ಪ ಇರ್ಬೋದು, ಅದನ್ನು ಸ್ವಲ್ಪ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಸ್ಥಿರಾಸ್ತಿಯ ವಿಚಾರ, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದಾಗಲಿ ಖರೀದಿ ಮಾಡುವಂಥದ್ದಾಗಲಿ ನಿಮಗೆ ಲಾಭವನ್ನು ತರುತ್ತೆ. ಅದರ ಬಗ್ಗೆ ಒಂದು ಥಾಟ್ ಕೊಟ್ಟರೆ ಸಾಕು, ಏನೋ ಒಂದು ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಮನೆಗೆ ಬೇಕಾದಂತಹ ಕೆಲವೊಂದು ಸಾಮಗ್ರಿಗಳನ್ನು, ಹಾಗೆ ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಕೂಡ ಇದೆ. ಒಟ್ಟಾರೆ ನಿಮ್ಮ ಸ್ವಂತ ಒಂದು ಸೌಕರ್ಯಕ್ಕೆ, ಸೌಲಭ್ಯಕ್ಕೆ ಬೇಕಾಗಿರುವಂಥ ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡ್ತೀರಿ, ಕಂಫರ್ಟಬಲ್ ಆಗಿರ್ತೀರಿ. ತುಂಬ ಕಂಫರ್ಟ್ ಝೋನಲ್ಲೇ ಈ ದಿನ ಇರುವಂಥದ್ದು. ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಿಮಗೆ ಅನುಕೂಲಕರವಾಗಿರುವಂಥ ಸನ್ನಿವೇಶ ಇರೋದ್ರಿಂದ ಫಲಿತಾಂಶ ಕೂಡ ಆರಾಮದಾಯಕವಾಗಿರುತ್ತೆ.
ಹಾಗಾಗಿ ನಿಮ್ಮ ಮನಸ್ಸಿನಂತೆ ಈ ದಿನ ಕೆಲಸಗಳಾಗುತ್ತೆ. ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ, ಇದನ್ನು ಮನಸ್ಸಿನಲ್ಲಿಟ್ಕೊಂಡು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.